ಈಗ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಬರೆಯಲು ಇಚ್ಛಿಸುತ್ತೆ. ಸಚಿವರು. ಸಭಾಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಅಧ್ಯಕ್ಷರೇ, ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಎಕ್ಸ್ಪ್ಲೈನ್ ಮಾಡ್ತೀನಿ. ಬಹಳ ಆತರದಲ್ಲಿದ್ದೆಯಲ್ಲ ಬಸವಣ್ಣ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ವಿಧೇಯಕವನ್ನ ತಂದಿರ್ತಕ್ಕಂಥ ಮೂಲ ಉದ್ದೇಶ ಅಂತ ಹೇಳಿದ್ರೆ, ಸಮಾಜದ ಎಲ್ಲ ವರ್ಗದ ಜನರು ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥದ್ದು ಪ್ರಮುಖ ಉದ್ದೇಶ. ಸಹಕಾರಿ ಆಂದೋಲನ ಸರ್ಕಾರದ ಆಂದೋಲನ ಆಗಬಾರ್ದು, ಇದು ಜನರ ಆಂದೋಲನ ಆಗಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ತಿದ್ದುಪಡಿಗಳನ್ನು ತಂದಿದ್ದೇನೆ. ಇದರಲ್ಲಿ ಪ್ರಮುಖವಾಗಿ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಏನು ಹಿಂದೆ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಅಸ್ತಿತ್ವಕ್ಕೆ ಬಂದಿತ್ತು, ಆ ಒಂದು ತಪ್ಪಿಸಿ ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳೇ ಜಾಸ್ತಿ. ನಮ್ಮ ಯತ್ನಾಳವ್ರಿಗೂ ಚೆನ್ನಾಗಿ ಗೊತ್ತು, ಒಂದು ಚುನಾವಣೆ ಆಗಬೇಕು ಅಂದರೆ ಎಲ್ಲ ಮಾಡೋದು ಇಲಾಖೆಯವರೇ. ಆದರೆ ಅವರಿಗೆ ಪರ್ಮಿಷನ್ ತಗೋಬೇಕು ಅಂದರೆ ಬಹಳಷ್ಟು ಸಮಯನೂ ಹಾಳಾಗ್ತದೆ, ಹಣನೂ ವ್ಯಯ ಆಗ್ತದೆ. ಅದನ್ನು ತಪ್ಪಿಸ್ತಕ್ಕಂಥ ದೃಷ್ಟಿಯಲ್ಲಿ ಚುನಾವಣಾ ಆಯೋಗವನ್ನು ರದ್ದು ಮಾಡಿ, ಮೊದಲು ಏನಿತ್ತು 97ನೇ ಸಂವಿಧಾನ ತಿದ್ದುಪಡಿ ಪೂರ್ವದಲ್ಲಿ ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡ್ತಕ್ಕಂಥ ಒಂದು ಅಂಶಗಳನ್ನು ಇದರಲ್ಲಿ ಒಳಗೊಂಡಿದೆ. ತದನಂತರ ಏನೆಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಕೆಲವು ಹೈಕೋರ್ಟ್ಗೆ ಸಿಕ್ಕಾಪಟ್ಟೆ ಕೇಸ್ಗಳು ಬರ್ತಿವೆ. ಯಾವುದು ಅಂದರೆ, ನಮ್ಮಲ್ಲಿ ಸೆಕ್ಷನ್ 20ನಲ್ಲಿ ಅವನು 5 ವರ್ಷ ಜನರಲ್ ಬಾಡಿನಲ್ಲಿ 2 ವರ್ಷ ಭಾಗವಹಿಸಿರಬೇಕು, ಅವನು ಬಿಸ್ನೆಸ್ ಮಾಡಿರಬೇಕು. ಹೀಗಾಗಿ ಅವರನ್ನು ಚುನಾವಣೆ ಪ್ರಕ್ರಿಯೆಯಲ್ಲಿ ಮತ್ತೆ ಅಲ್ಲಿ ಆಡಳಿತ ಮಂಡಳಿನಲ್ಲಿ ಅವನು ಸ್ಪರ್ಧೆ ಮಾಡ್ತಕ್ಕಂಥದಕ್ಕಾಗಲಿ ಅದು ನಿಷೇಧ ಇರ್ತಾ ಇತ್ತು. ಅದನ್ನು ತೆಗೆದು ಯಾರೆಲ್ಲ ಸದಸ್ಯರಿರ್ತಾರೆ ಅವರೆಲ್ಲರಿಗೂ ಕೂಡ ಅಧಿಕಾರವನ್ನು ಸ್ಪರ್ಧೆ ಮಾಡೋದಿರ್ಬೋದು, ಅವರಿಗೆ ಮತ ಚಲಾವಣೆ ಮಾಡ್ತಕ್ಕಂಥ ಹಕ್ಕನ್ನು ಮತ್ತೆ ಕೊಡ್ತಕ್ಕಂಥದ್ದು. ಇದನ್ನು ನಿರ್ಬಂಧ ಇದ್ದಾಗ ಸುಮಾರು 2 ವರ್ಷದಲ್ಲಿ 1500ಕ್ಕೂ ಸರಿಸುಮಾರು 500ಕ್ಕೂ ಹೆಚ್ಚು ಮೊಕದ್ದಮೆಗಳು ಹೈಕೋರ್ಟ್ನಲ್ಲಿ ದಾಖಲಾಗ್ತವೆ. ಅದರಿಂದ ಜನರಿಗೂ ಅನಾನುಕೂಲ, ಸರ್ಕಾರಕ್ಕೂ ಕೂಡ ಈ ಎಲ್ಲ ಕೇಸ್ಗಳಿಗೂ ಕೂಡ ತಿರುಗೋದು. ಮತ್ತು ಅಂತಿಮವಾಗಿ ಕಡೆ ದಿವಸ ನಾಳೆ ಎಲೆಕ್ಷನ್ ಹೋಗಿ ಇವತ್ತು ಆದೇಶ ಕೊಡೋರು, ಇವ್ರಿಗೆಲ್ಲ ಮತದಾನಕ್ಕೆ ಹಕ್ಕು ಕೊಡಿ ಇವ್ರಿಗೆಲ್ಲ ಅಂತೇಳಿ. ಈ ರೀತಿಯ ಗೊಂದಲಗಳಿಗೆ ತೆರೆಯನ್ನು ಎಳಿಬೇಕು ಅಂತೇಳಿ ಸೆಕ್ಷನ್ 20 ಇದಕ್ಕೆ ತಿದ್ದುಪಡಿಯನ್ನು ತಂದು ಎಲ್ಲ ಸದಸ್ಯರು ಯಾರೆಲ್ಲ ಷೇರ್ದಾರ ಇರ್ತಾರೆ ಅವರೆಲ್ಲರಿಗೂ ಕೂಡ ಮತದಾನ ಕೊಡ್ತಕ್ಕಂಥದ್ದು, ಅವ್ರು ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಅವರಿಗೆ ಹಕ್ಕನ್ನು ಕೊಡೋ ರೀತಿಯಲ್ಲಿ ತಿದ್ದುಪಡಿಯನ್ನು ತಂದಿದ್ದೇವೆ. ಹಾಗೆಯೇ ಚುನಾವಣೆ, ಈ ಅಧ್ಯಕ್ಷ ಚುನಾವಣೆಯಲ್ಲಿ ಮೊದಲು ಹಳೆಯ ಆ್ಯಕ್ಟಲ್ಲಿ 29F4 ಅಂತ ಒಂದು ನಿಯಮ ಇತ್ತು. ಅದನ್ನು ತೆಗೆದು ಎಲೆಕ್ಷನ್ ಕಮಿಷನ್ ಬಂದಾದ ಮೇಲೆ ಅಲ್ಲಿಗೆ ಬರೆದು ಅವರಿಂದ ಪರ್ಮಿಷನ್ ತಗೊಂಡು ನೀವು ಆಫೀಸ್ ಬೇರೆಸ್ನ ಚುನಾವಣೆ ಮಾಡಬೇಕಂತ ಇರ್ತದೆ. ಆಗ ಸುಮಾರು 1-2 ತಿಂಗಳಾದರೂ ಸಮಯ ಆಗ್ತದೆ. ಆ 2 ತಿಂಗಳ ಅವಧಿನಲ್ಲಿ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ನಾವು ಹಿಂದೆ ಇದ್ದಂಥ ಕಾಯ್ದೆನಲ್ಲಿ ಯಾವ ಅವಕಾಶಗಳಿತ್ತು, ಅವನಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿನೇ 15 ದಿವಸದ ಒಳಗಡೆ ಸಭೆ ಕರೆದು ಅಲ್ಲಿನ ಪದಾಧಿಕಾರಿಗಳನ್ನು ಚುನಾಯಿಸ್ತಕ್ಕಂಥದ್ದಕ್ಕೆ ನಾವು ಈ ಒಂದು ಕಾಯ್ದೆನಲ್ಲಿ ತಿದ್ದುಪಡಿಯನ್ನು ತಂದಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ. ಇದಾದ ನಂತರ ನಮ್ಮಲ್ಲಿ ಅಸಿಸ್ಟೆಡ್ ಸೊಸೈಟೀಸ್ ಅಂತ ಹೇಳಿ ಒಂದು ವ್ಯಾಖ್ಯಾನ ಇತ್ತು. ಅಸಿಸ್ಟೆಡ್ ಸೊಸೈಟಿನಲ್ಲಿ ಯಾರೆಲ್ಲ ಶೇರನ್ನು ಇಟ್ಟಿರ್ತಾರೆ ಅವ್ರಿಗೆ ಮಾತ್ರ ನಾಮಿನೇಷನ್ ಮಾಡಲಿಕ್ಕೆ ಅಧಿಕಾರ ಇದ್ದಂಥದ್ದು. ಈ ಅಸಿಸ್ಟೆಡ್ ಸೊಸೈಟಿ ವ್ಯಾಖ್ಯಾನ ಭಾಳ ಹಿಂದಿಂದು, ಬರೀ ಷೇರು ಮಾತ್ರ ಸೀಮಿತಗೊಳಿಸಿದ್ರು. ನಾವು ಈಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ MLA ಗ್ರ್ಯಾಂಟ್ ತಗೊಂಡು ಅವನು ಕಟ್ಟಡ ಕಟ್ಟಿರ್ತಾರೆ ಅಥವಾ ಸರ್ಕಾರದಿಂದ ನಿವೇಶನ ಪಡೆದಿರ್ತಾರೆ, ಅಥವಾ ನಾವು ಅವರಿಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ 5 ರೂಪಾಯಿನ ನಾವು ಅವರಿಗೆ ಪ್ರೋತ್ಸಾಹ ದರ ಕೊಡ್ತೇವೆ. ಮತ್ತು ರೈತರಿಗೆ ಬಡ್ಡಿ ಮನ್ನಾ ಯೋಜನೆ ಜಾರಿ ಮಾಡಿ, ಇದನ್ನು ಕೂಡ ಅಸಿಸ್ಟೆಡ್ ಸೊಸೈಟಿ ಡೆಫಿನೇಷನ್ನಲ್ಲಿ ಬರೋ ರೀತಿಯಲ್ಲಿ ನಾವು ಕಾಯ್ದೆನಲ್ಲಿ ಮಾರ್ಪಾಡು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ಹಾಗೆಯೇ ಈ ತಿದ್ದುಪಡಿ ಪ್ರಮುಖ ಉದ್ದೇಶ ಇನ್ನೊಂದು, ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಅಧಿಕಾರ ಹಂಚ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ
ಈಗ ನಾವು ಗ್ರಾಮ ಪಂಚಾಯತಿನಲ್ಲಿ ರಿಸರ್ವೇಶನ್ ಇಟ್ಟಿದ್ದೇವೆ, ಮತ್ತೆ ಜಿಲ್ಲಾ ಪಂಚಾಯತಿಯಲ್ಲಿ ರಿಸರ್ವೇಶನ್ ಇಟ್ಟಿದ್ದೇವೆ, ಜಿಲ್ಲಾ ಪಂಚಾಯತಿಯಲ್ಲಿ ಇಟ್ಟಿದ್ದೇವೆ, ಮುನ್ಸಿಪಾಲಿಟಿಯಲ್ಲಿ ಇಟ್ಟಿದ್ದೇವೆ, ಎಲ್ಲ ಕಡೆ ಇಟ್ಟು ಸಹಕಾರ ಸಂಘದಲ್ಲಿ ಮಾತ್ರ ರಿಸರ್ವೇಶನ್ ಇರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಅವರಿಗೆ ಸರ್ಕಾರನೇ ಷೇರು ಹಣ ಕೊಟ್ಟು ನಾವು ಸದಸ್ಯರು ಮಾಡಿರ್ತೀವಿ, ಆದರೆ ಅವರಿಂದ ನಾವು ಅಧಿಕಾರ ಹಂಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಒಂದು SC ಅಥವಾ ST, ಒಂದು ಲೇಡಿ, ಒಂದು ಜನರಲ್ನಲ್ಲಿ ಇರ್ತಕ್ಕಂಥವ್ರಿಗೆ 3 ಜನಕ್ಕೆ ಅಸಿಸ್ಟೆಂಟ್ ಸೊಸೈಟಿ ಡೆಫಿನೇಷನ್ನಲ್ಲಿ ಯಾವೆಲ್ಲ ಸಹಕಾರ ಸಂಘಗಳು ಬರ್ತವೆ ಅವರಿಗೆ ಒಂದು ನಾಮನಿರ್ದೇಶನ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಕಲ್ಪಿಸ್ತಕ್ಕಂಥ ತಿದ್ದುಪಡಿಗಳನ್ನು ತಂದಿದ್ದೀವಿ ಅಧ್ಯಕ್ಷರೇ. ಮತ್ತೆ ಅಂತಹ ಏನು ದೊಡ್ಡ ಇದರಲ್ಲಿ ಸಂಪೂರ್ಣ ಸಮಗ್ರ ಬದಲಾವಣೆ ಮಾಡಿದೆ ಅಂತೇಳಿ ನಾನು ಅದು ಅಂದ್ಕೊಂಡಿಲ್ಲ. ನಾವು ಸನ್ಮಾನ್ಯ ಸೌದಿಯವರ ಅಧ್ಯಕ್ಷತೆಯಲ್ಲಿ ದೇವೇಗೌಡರು ಇವರೆಲ್ಲ ಷಡಕ್ಷರಿಯವರು ಇವರೆಲ್ಲ ಸದಸ್ಯರಿದ್ದಾರೆ. ಅವರು ಒಂದು ಇಂಟ್ರೀಮ್ ರಿಪೋರ್ಟನ್ನು ಕೊಟ್ಟ ಆಧಾರದ ಮೇಲೆ ಇದನ್ನು ಸೇರ್ಪಡೆ ಮಾಡಿದ್ದೇವೆ. ಆದರೆ ಆ ಇಂಟ್ರೀಮ್ ರಿಪೋರ್ಟ್ನಲ್ಲಿ ರಿಸರ್ವೇಷನ್ ಇರಲಿಲ್ಲ. ಅದೊಂದು ಸರ್ಕಾರ ಯೋಚನೆ ಮಾಡಿ ಅದನ್ನು ಕೂಡ ಸೇರಿಸಿ ಇವತ್ತು ತಮ್ಮ ಮುಂದೆ ಮಂಜೂರಾತಿಗೆ ಸದನದ ಒಪ್ಪಿಗೆಗೆ ಮಂಡಿಸಿದ್ದೇವೆ ಅಧ್ಯಕ್ಷರೇ. ಒಬ್ಬೊಬ್ಬರು ಮಾತಾಡಿ. ಸೋಮಶೇಖರ್ ಡೀಟೇಲ್ ಮಾತಾಡಲಿ. ಒಬ್ಬೊಬ್ಬರು ಮಾತಾಡಿ. ಅಧ್ಯಕ್ಷರೇ, ಸಹಕಾರ ಸಚಿವರು ಪ್ರಾರಂಭದಲ್ಲೇ ಹೇಳಿದ್ರು ಸರ್ಕಾರದ ಆಂದೋಲನ ಆಗಬಾರ್ದು, ಜನಾಂದೋಲನ ಆಗಬೇಕು ಈ ಸಹಕಾರ ಕ್ಷೇತ್ರ ಅಂತೇಳಿ. ಆದರೆ ಅವರೇ ಒಂದು ಕಮಿಟಿಯನ್ನು ಮಾಡಿದ್ರು, ಹಿರಿಯ ಸಹಕಾರಿ ಸಚಿವರಾದಂಥ ಲಕ್ಷ್ಮಣ್ ಸವದಿಯವರ ಅಧ್ಯಕ್ಷತೆಯಲ್ಲಿ ಮಾಡಿದಂಥದ್ದು ಎಲ್ಲನೂ ಕೂಡ ಹೆಚ್ಚು ಕಡಿಮೆ ಬಹುತೇಕ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮೀಸಲಾತಿನ ಕಮಿಟಿಯಲ್ಲಿ ಚರ್ಚೆ ಮಾಡಲಿಲ್ಲ. ಸರ್ಕಾರ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ನಾನು ಮೀಸಲಾತಿಗೆ ವಿರೋಧ ಇಲ್ಲ, ಆದರೆ ಯಾವ ಇದರಲ್ಲಿ ಮೀಸಲಾತಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ತಾವು ವ್ಯಾಖ್ಯಾನ ಮಾಡಲಿಲ್ಲ. ಮೊದಲನೇದು 5 ಮಹಾಸಭೆದು 2 ಮಹಾಸಭೆಗೆ ಅಂತಿತ್ತು, ಅದನ್ನು ತೆಗೆದಾಕಿದ್ದೀರಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಎಲ್ಲ ಸದಸ್ಯರಿಗೆ ಕೊಡಬೇಕು ಅಂತಕ್ಕಂಥದ್ದು. ಏನು ಅಮೆಂಡ್ಮೆಂಟ್ ಮಾಡಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ, ಹೈಕೋರ್ಟಲ್ಲಿ ಹೋಗ್ತಕ್ಕಂಥದ್ದು ಅವ್ರು ಹೇಳ್ದಂಗೆ 400-500. ಹೈಕೋರ್ಟ್ಗೆ ಹೋಗ್ತಕ್ಕಂಥದ್ದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ಸಹಕಾರ ಆಫೀಸರ್ಸು ಅದನ್ನು ಅವರಿಗೆ ಲೀಗಲ್ ಒಪಿನಿಯನ್ ಮಾಡ್ತಕ್ಕಂಥದ್ದಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇರಲಿಲ್ಲ. ಇನ್ನು 3 ದಿವಸ ಎಲೆಕ್ಷನ್ ಇರುವಾಗ ಹೈಕೋರ್ಟ್ಗೆ ಹೋಗ್ತಕ್ಕಂಥದ್ದು ಇವರೆಲ್ಲರಿಗೂ ನಾಮಿನೇಷನ್ ವೋಟಿನ ಹಕ್ಕನ್ನು ಕೊಡ್ತಾ ಇದ್ದದ್ದು, ಅದನ್ನು ತೆಗೆದಿದ್ದಾರೆ. ಅದನ್ನು ನಮ್ಮದೇನು ತಕರಾಲಿಲ್ಲ, ಅಬ್ಜೆಕ್ಷನ್ ಏನಿಲ್ಲ. ಆಮೇಲೆ ಕಾಮನ್ ಕೇಡರ್ ಅಥಾರಿಟಿದು ಕೂಡ ಮಾಡಿದ್ದೀರಿ, ಅದರದ್ದೇನು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಸಹಕಾರ ಸಚಿವರೇ. 29E ಅಲ್ಲೇ ಯಾರು ಚುನಾವಣೆ ಆದಮೇಲೆ ಬೈ ಚಾನ್ಸ್ ಡೆತ್ ಆಗಿದ್ರಿ, ಅದು ಹಿಂದೆ ಇತ್ತು. 2.5 ವರ್ಷ ಆದಮೇಲೆ ಎಲೆಕ್ಷನ್ ನಾಮಿನೇಷನ್ ಮಾಡ್ಬೋದಾಯಿತು. 2.5 ವರ್ಷದ ಒಳಗಡೆ ಏನಿತ್ತು ಅದನ್ನು ತೆಗೆದಿದ್ದಾರೆ. ಅದನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರಾಧಿಕಾರ ಏನು ನಡೀತಾ ಇತ್ತು, ಈಗ ನಮ್ಮ ಸಂಬಂಧಪಟ್ಟಂತೆ MDಗೆ ಅಧಿಕಾರ ಕೊಟ್ಟಿದ್ದೀರಿ, ಅದು ಒಳ್ಳೆಯದು, ಅದಕ್ಕೆ ನಮ್ಮದೇನು ತಕರಾಲಿಲ್ಲ. ಅದನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ. ಈ ಸೂಪರ್ ಸೀಡ್ ಮಾಡುವಾಗ ಗೌರ್ಮೆಂಟ್ದು ಮತ್ತು ಏನೇನಿತ್ತು ಅದೆಲ್ಲವನ್ನು ಕೂಡ ಕೈಬಿಟ್ಟು ಅದನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ. ಆಮೇಲೆ ಸೂಪರ್ ಸೀಡ್ ಮಾಡುವಾಗ 3 ತಿಂಗಳಿಗೆ ಮೀರ್ತಕ್ಕದ್ದಲ್ಲ ಎಂಬ ಇದಿತ್ತು, ಅದನ್ನು ಕೂಡ ಕೈಬಿಟ್ಟಿದ್ದೀನಿ. ಅದನ್ನು ಕೂಡ ನಾನು ಒಪ್ಕೋತೀನಿ. ನಿಮ್ಮ ಸಲಹೆ ಏನಾದರೂ ಕೊಡಿ, ಸಜೆಷನ್ಸ್. ಅಲ್ಲ, ಅದೇನು ಒಪ್ಕೋತೀನಿ ಅಂದಮೇಲೆ ಅವ್ರು ಮಾಡಿರೋದಕ್ಕೆ ಕರೆಕ್ಟ್ ಆಗಿದೆ ಅಂತ ಸ್ವಾಗತ ಮಾಡಿದ್ದೀನಿ. ತಕರಾಲಿಲ್ಲ ಅಂತ ಅಷ್ಟೇ. ಆಯ್ತು, ಮತ್ತೆ ಚರ್ಚೆಗೆ ಚುನಾವಣಾ ಪ್ರಾಧಿಕಾರ ಹಿಂದೆ ಕೇಂದ್ರ ಸರ್ಕಾರ ಏನ್ ತಗೊಂಡು ಬಂದಿದೆ ಅದನ್ನ ನಾನಿದ್ದಾಗಲೇ ತೆಗಿಬೇಕು ಅಂತಿದ್ದೆ, ಆದರೆ ಆಗಲಿಲ್ಲ. ರಾಜಣ್ಣ ಅವರು ತೆಗೆದಿದ್ದಾರೆ. ಸಾಮಾನ್ಯವಾಗಿ ಪಕ್ಷಭೇದ ಮರೆತು ಎಲ್ಲ ಸಹಕಾರಿಗಳು ಕೂಡ ಅದನ್ನ ಚುನಾವಣಾ ಪ್ರಾಧಿಕಾರ ತೆಗಿಬೇಕು ಅಂತಕ್ಕಂಥದ್ದಿತ್ತು. ಅದನ್ನ ಸಹಕಾರ ಸಚಿವರು ತೆಗೆದಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಚುನಾವಣಾ ಪ್ರಾಧಿಕಾರ ಬಿಟ್ಟು ಅಡಿಷನಲ್ ರಿಜಿಸ್ಟ್ರಾರ್ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿ ನಮ್ಮ ರಿಜಿಸ್ಟ್ರಾರ್ ಕೈ ಕೆಳಗಡೆ ಮಾಡ್ತಕ್ಕಂಥದ್ದು. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈ ನಂದೇ ಹೌಸಿಂಗ್ ಫೆಡರೇಷನ್ ಸ್ಟೇಟ್
ಸ್ಟೇಟ್ ಲೆವೆಲ್ ಚುನಾವಣಾ ಪ್ರಾಧಿಕಾರ ಡಿವಿಷನಲ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷೆ. ಈ ಚುನಾವಣಾ ಪ್ರಾಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಹೋಗಿ ಅವ್ರ ಹತ್ರ ಡಿವಿಷನಲ್ ಕಮಿಷನರ್ ಹತ್ರ ತಿಂಗಳಾರ್ಗಟ್ಲೆ ನಿಂತ್ಕೋಬೇಕು. ನಮ್ದು ಎಲೆಕ್ಷನ್ ಇದೆ ನೋಡಿ ಅಂತ ಅವ್ರ ಮನಸ್ಸೇ ಇದ್ರೆ ಯಾಕೆಂದ್ರೆ ಅವ್ರು ಯಾರಿಗೂ ಕೂಡ ಕೋಆಪರೇಷನ್ ಅನುಭವ ಇಲ್ಲ, ಕೋಆಪರೇಷನ್ ಏನು ಅನ್ನೋ ಗೊತ್ತಿಲ್ಲ. ಅದನ್ನ ನಾನು ತೆಗೆದಿರ್ತಕ್ಕಂಥದ್ದನ್ನ ಕೂಡ ಒಪ್ಕೊಳ್ತಾ ಇದ್ದೇನೆ. ಪಟ್ಟಣ ಸಹಕಾರ ಬ್ಯಾಂಕ್ದು ಹೊರತುಪಡಿಸಿ ಕೋಆಪರೇಟಿವ್ದು ಏನು ಮಾಡಿದ್ದಾರೆ ಕರೆಕ್ಟ್ ಇದೆ ರಾಜಣ್ಣ ಅವರೇ, ಸಹಕಾರ ಸಚಿವರು. ಆದರೆ ಎಲ್ಲಿ ಅಷ್ಟು ಜನ ಆಡಿಟರ್ ಇದ್ದಾರೆ? 2 ವರ್ಷ ಪ್ರೈವೇಟ್ನವ್ರು ಮಾಡ್ತಕ್ಕಂಥದ್ದು ಆಡಿಟ್ರು, 3ನೇ ವರ್ಷ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಚಿಂತನೆ 100% ಕರೆಕ್ಟ್ ಇದೆ. ಆದರೆ 3ನೇ ವರ್ಷ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮಲ್ಲಿ ಆಡಿಟರ್ಗಳು ಇಲ್ಲ. ಅದಕ್ಕೇನು ಪರ್ಯಾಯ ಮಾಡ್ತೀರಿ ಅಂತಕ್ಕಂಥದ್ದನ್ನು ತಾವು ನೋಡಬೇಕಾಗ್ತದೆ. ಆಮೇಲೆ 2 ತಿಂಗಳು ಅದು ಬಿಟ್ಬಿಟ್ಟು ಮೀಸಲಾತಿದು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಅಪೆಕ್ಸ್ ಬ್ಯಾಂಕ್ದೇ ತಗೊಳ್ಳಿ ರಾಜಣ್ಣವರೇ, 21 ಜನ ಡೈರೆಕ್ಟರ್ಗಳು, ನೀವು 25 ಮಾಡ್ತಾ ಇದ್ದೀರಿ. ಈಗ ಯಾವುದಿಲ್ಲ 20 ಸ್ಟೇಟ್ ಲೆವೆಲ್ಗೆ. ಈಗ ಸೌದಿ ಸಾಹೇಬ್ರೆ, ಪ್ರೈಮರಿ ಸೊಸೈಟಿಗೆ 13ರಿಂದ 15 ಮಾಡ್ತಾ ಇದ್ದೀರಿ. 13ರಲ್ಲೇ ಏನು 13 ಮೆಂಬರ್ಸ್ ಇದ್ದಾರೆ. ಅದಕ್ಕೆ ಒಂದು SC ಇದೆ, ST ಇದೆ, ಲೇಡಿ ಇದೆ, ಮತ್ತೆ ಬ್ಯಾಕ್ವರ್ಡ್ ಇದೆ. ಅದೆಲ್ಲ ರಿಸರ್ವೇಶನ್ ಕೊಟ್ಟಿದ್ದೀರಿ ನೀವು 13ಕ್ಕೇನೆ. ಈಗ ತಿರ್ಗಾ 13ರಿಂದ 15 ಮಾಡ್ತಾ ಇದ್ದೀರಿ, 15ರಿಂದ 17 ಮಾಡ್ತಾ ಇದ್ದೀರಿ, 17ರಿಂದ 19 ಮಾಡ್ತಾ ಇದ್ದೀರಿ, 19ರಿಂದ 25 ಮಾಡ್ತಾ ಇದ್ದೀರಿ. ಈ ಸ್ಟೇಟ್ ಲೆವೆಲ್ ಸಹಕಾರ ಸಚಿವರೇ, ಈಗ 21 ಯಾವುದೋ ಬ್ಯಾಂಕಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗೆ 2 ನಾಮಿನೇಷನ್ ಮಾಡ್ಕೋತೀವಿ, ಇನ್ನೊಂದು ಬೇರೆ ಏನೋ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಮಾಡ್ಕೋತೀವಿ. ಅವ್ರದೇ ಕಾಟ ತಡ್ಕೊಳಕ್ಕಾಯ್ತಲ್ಲ ಇವತ್ತು ಸ್ಟೇಟ್ ಲೆವೆಲ್ ಫೆಡರೇಷನ್ಗಳಿಗೆ. ನೀವು 25 ಜನ ಮಾಡಿದ್ರೆ 25 ಜನ ಅಂತೀರಿ. ಬ್ಯಾಂಕಲ್ಲಿ ಯಾರು ಎಕ್ಸ್ಪರ್ಟ್ ಇರೋರಿಗೆ 2 ನಾಮಿನೇಷನ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಇವ್ರು ಬೇರೆ 3 ನಾಮಿನೇಷನ್ ಅಂತ ಹೇಳ್ತಾರೆ. ಯಾವ ಮಟ್ಟದಲ್ಲಿ ಕೋಆಪರೇಷನ್ ಸಹಕಾರ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಾಗ್ತಾ ಇದೆ. ಈಗ ಅದು ಏನಿದೆ ಪರಿಸ್ಥಿತಿ ಅದನ್ನೇ ಮಾಡಿ. ಈಗ ಅಪೆಕ್ಸ್ ಬ್ಯಾಂಕ್ 21 ಇದೆ. ಯಾರು ಅಪೆಕ್ಸ್ ಬ್ಯಾಂಕಲ್ಲಿ ಅಲ್ಲಿಂದ ನಾಮಿನಿ ಡೆಲಿಗೇಟ್ ಮಾಡ್ತೀರಿ, ಅವರು ನೀವು ಅಪೆಕ್ಸ್ ಬ್ಯಾಂಕಿಗೆ ಮಾಡ್ತೀರಿ. 21 DCC ಬ್ಯಾಂಕ್ 21 ಡೈರೆಕ್ಟರ್ ಆಗ್ತಾರೆ. ಇನ್ನು 6 ಜನ ಎಲ್ಲ ಆಗ್ತಾರೆ. ಸ್ಟೇಟ್ ಲೆವೆಲ್ ಈಗ ಇರತಕ್ಕಂಥದ್ದೇ ಸಾಕಾಗ್ತಿತ್ತು. ಈಗ ಅವ್ರನ್ನೇ ತಡ್ಕೊಳಕ್ಕಾಗ್ತಾ ಇಲ್ಲ, ಅವ್ರಿಗೆ TADA ಕೊಡೋಕ್ಕಾಗ್ತಾ ಇಲ್ಲ, ಅವ್ರನ್ನೇ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು. ಇವತ್ತೆಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು ಮೇಂಟೈನ್ ಅಂದ್ರೆ ಅವ್ರಿಗೆ TADA ಕೊಡಬೇಕು. ಈಗ ಬೆಳಗಾವಿಯಿಂದ ಗುಲ್ಬರ್ಗಾದಲ್ಲಿ ಬರ್ತಾರೆ, ಫ್ಲೈಟ್ ಇದು ಮಾಡ್ತಾರೆ. ವಿರೋಧ ಪಕ್ಷ ನಾಯಕರೇ, ಎಷ್ಟು ಇನ್ಕಮ್ ಇರ್ತದೆ, ಎಷ್ಟು ಲಾಭ ಬರ್ತದೆ, ಲಾಭ ಕ್ವಶನ್ ಆಗ್ತಾ ಇಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು ಇವತ್ತು. ಅದಕ್ಕೆ ಇರ್ತಕ್ಕಂಥದ್ದಲ್ಲಿ ಇದನ್ನೇ ಸರಿಪಡಿಸ್ತಕ್ಕಂಥದ್ದು ಮಾಡಿ. ಆಮೇಲೆ ತಮಿಳ್ನಾಡು ಸಿಸ್ಟಮ್ ಹೇಳ್ತಾರೆ ಸನ್ಮಾನ್ಯ ಅಧ್ಯಕ್ಷ, ರಿಸರ್ವೇಷನ್ಗೆ ತಮಿಳ್ನಾಡಲ್ಲಿ 20-25 ವರ್ಷ ಚುನಾವಣೆನೇ ಇಲ್ಲ. ಯಾವುದೇ ಸರ್ಕಾರ ಬರಲಿ ಅವರು ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ನಾಮಿನೇಷನ್ ಮಾಡ್ತಾರೆ. ಇದು ಮೀಸಲಾತಿನ ಮಾಡ್ತಾ ಇದ್ದೀರಿ. ಜಿಲ್ಲೆಗೆ ಹೆಂಗೆ ಮೀಸಲಾತಿ ಮಾಡ್ತೀರಿ, ಸ್ಟೇಟ್ ಲೆವೆಲ್ಗೆ ಹೆಂಗೆ ಮೀಸಲಾತಿ ಮಾಡ್ತೀರಿ? ಈ ಲಾ ಮಿನಿಸ್ಟ್ರು ಹಿರಿಯ ಸಹಕಾರಿಗಳು ಅದು ಹೆಂಗೆ ಲಾ ಮಿನಿಸ್ಟ್ರುಗಳು ಒಪ್ಪಿಗೆ ಕೊಟ್ಟರು ನನಗೆ ಅರ್ಥವಾಗ್ತಾ ಇಲ್ಲಪ್ಪ. ಇದು ತಮಿಳ್ನಾಡು ಸಿಸ್ಟಮ್ ಎಲ್ಲ ಆಗ್ತದೆ. ತಮಿಳ್ನಾಡಲ್ಲಿ ಲಾ ಮಂತ್ರಿಗಳೇ ಚುನಾವಣೆನೇ ಇಲ್ಲ. ಯಾವ ಸರ್ಕಾರ ಬರ್ತದೆ ಇಲ್ಲ, ಸ್ಟೇಟ್ ಲೆವೆಲ್ ಈಗಿರ್ಬೋದು 25-30 ವರ್ಷ ಅಂತ ಹೇಳ್ತಿದ್ದಾರೆ ಷಡಕ್ಷರಿ ಅವರೇ. ನಾನು ತಮಿಳ್ನಾಡಲ್ಲಿ ಕೇಳಿ ಇದೇ ಸೌದಿಯವರು ಎಲ್ಲ ಕಡೆ ಕಳಿಸಿದ್ರು ಕೋಆಪರೇಷನ್ ತಿಳ್ಕೊ ಬನ್ನಿ ಅಂತ. ನಾನು ತಮಿಳ್ನಾಡು, ಗುಜರಾತ್ ಕೂಡ ಹೋಗಿದ್ದೆ. ಬಿಲ್ ಅಲ್ಲಿ ಏನ್ ತರಬೇಕು, ಏನ್ ಚೇಂಜ್ ಮಾಡ್ಬೇಕಂತ ಹೇಳಿ. ಈಗ ಬಿಲ್ ಅಲ್ಲಿ ಏನ್ ಚೇಂಜಸ್ ಬೇಕು? ಅಲ್ಲ, ಬಿಲ್ ತರುವಾಗ ತಮಿಳ್ನಾಡು ಸಿಸ್ಟಮ್ ಹೇಳ್ತಾರೆ. ತಮಿಳ್ನಾಡಲ್ಲಿ ರಿಸರ್ವೇಶನ್ ಅಂತ ಬದಲು ಚುನಾವಣೆನೇ ಆಗೋದಿಲ್ಲ. ಅದು ಡೈರೆಕ್ಟ್ ಆಗಿ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು. ಇನ್ ಜಿಲ್ಲೆಗೆ ಹೆಂಗೆ ರಿಸರ್ವೇಶನ್ ತತ್ತೀರಿ, ಜಿಲ್ಲೆಗೆ ಹೆಂಗ್? ಆಮೇಲೆ ಅವಿಶ್ವಾಸ, ನೀವು ನಾಮಿನೇಷನ್ ಮಾಡೋದು ಅವಿಶ್ವಾಸ ತಂದ್ರೆ ಏನು ಎಂಟೈರ್ ಸಹಕಾರದನ್ನ ಕಾಂಗ್ರೆಸ್ ಪಂಚಾಯತ್ ಸಹಕಾರ ಸಂಘ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಈಗ ಇರೋದಿಗೆ 13, 15, 19ಗೆ ತಡ್ಕೊಳಕ್ ಆಯ್ತಲ್ಲ ಅವಿಶ್ವಾಸನ. ನೀವು 3 ಜನ ನಾಮಿನೇಷನ್ ಮಾಡಿ ಆ 3 ಜನಕ್ಕೂ ಅವಿಶ್ವಾಸಕ್ಕೆ ಸೈನ್ ಹಾಕಿದ್ರೆ
ಆ ಸಹಕಾರ ಸಂಸ್ಥೆ ಉತ್ತಮವಾಗಿ ಆಡಳಿತ ಮಾಡಬೇಕೋ ಬೇಡವಾ? ಈಗ ತಾನೇ ಹೇಳಿದ್ರು ಜನಾಂದೋಲನ ಇರಬೇಕು, ಸಹಕಾರ ಆಂದೋಲನ ಇರಬಾರ್ದು ಅಂತೇಳಿ. ಈ 3 ನಾಮಿನೇಷನ್ ಮಾಡ್ತಕ್ಕಂಥ ಉದ್ದೇಶ ಏನು? ಯಾರು ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ ಅವ್ರಿಗೆ ವ್ಯಾಲ್ಯೂನೇ ಇಲ್ಲ. ಯಾರೋ ಸರ್ಕಾರದವರು 3 ಜನ ನಾಮಿನೇಷನ್ ಮಾಡ್ತಾರೆ, ಅಲ್ಲಿ ಅವಿಶ್ವಾಸ ತರ್ತಾರೆ. ಅವಿಶ್ವಾಸ ತಂದಾದ್ಮೇಲೆ ಆ ಸಹಕಾರ ಸಂಸ್ಥೆಗಳು ಈಗಲೇ ಹಾಳಾಗೋಗಿದೆ. ಓಕೆ, 100 ವರ್ಷ ಇತಿಹಾಸ ಸಹಕಾರ ಸಂಸ್ಥೆಗಳು ಹೋಗಿದೆ. ಈಗ ಇವೆಲ್ಲವನ್ನು ಮಾಡಿದ್ರೆ ಸಹಕಾರ ಸಚಿವರು, ಲಾ ಮಂತ್ರಿಗಳೇ, ಇವೆಲ್ಲ ಸ್ವಲ್ಪ ತಾವು ಯೋಚನೆ ಮಾಡಿ ಕ್ಲಿಯರ್ ಮಾಡಬೇಕಾಯ್ತು. ಓಕೆ, ರಾಜಣ್ಣವರು ಸೀನಿಯರ್ಸ್ ಇದ್ದಾರೆ. ಕಮಿಟಿಲಿ ಇದು ಚರ್ಚೆ ಆದ್ರೂ ಕಮಿಟಿಲಿ ತೀರ್ಮಾನ ಆಗಲಿಲ್ಲ. ಇದು ಕಮಿಟಿಲಿ ತೀರ್ಮಾನ ಆಗದೇನೆ ಕಮಿಟಿನ ಹೊರತುಪಡಿಸಂಗಾರೆ ಕಮಿಟಿ ಮಾಡೋ ಉದ್ದೇಶ ಏನು? ಎಲ್ಲ ಹೆಚ್ಚು ಕಡಿಮೆ ಆಲ್ ಪಾರ್ಟೀಸ್ ಇದ್ದಾರೆ, ಎಲ್ಲ ಸೀನಿಯರ್ಸ್ ಇದ್ದಾರೆ. ಸಹಕಾರ ಸಂಸ್ಥೆಗಳು ಯಾವ ಮಟ್ಟಕ್ಕೆ ಈಗ ನಡೀತಾ ಇದೆ? ಈಗ VSS 3 ಜನ ತರ್ತೀರಿ, 12 ಜನ 13 ಜನ ಎಲೆಕ್ಟೆಡ್ ಬಾಡೀಸ್ ಆಗ್ತಾರೆ. ನೀವು 3 ಜನ ನಾಮಿನೇಷನ್ ಮಾಡ್ತೀರಿ, ಅಲ್ಲಿ 2 ಗುಂಪು ಇರ್ತದೆ. ಇವ್ರು 3ನ ಅವಿಶ್ವಾಸ ಕೇಳ್ತೀರಿ, ಇವ್ರು 3 ಜನಕ್ಕೆ ವೋಟಿಂಗ್ ಪವರ್ಸ್ ಕೊಡ್ತಾ ಇದ್ದೀರಿ. ಇದು ಕೆಲವನ್ನ 100% ಸಹಕಾರದಲ್ಲಿ ತಂದಿರ್ತಕ್ಕಂಥದ್ದು ಕರೆಕ್ಟ್ ರಾಜಣ್ಣ. ಬಟ್ ಈ ಮೀಸಲಾತಿನ ಈ ಮಟ್ಟಕ್ಕೆ ತಂದು ಈಗ ನೀವೇಂತ ಹೇಳ್ತಾ ಇದ್ದೀರಿ? ಈಗ 13 ಪ್ರೈಮರಿ ಸೊಸೈಟಿಗೆ ಮೀಸಲಾತಿ ಇಲ್ವಾ? 4 ಕೊಟ್ಟಿದ್ದೀರಿ. ಸಜೆಷನ್ 4 ಅಲ್ಲಲ್ಲ, ಈಗ ಇರ್ತಕ್ಕಂಥದ್ದು ಸಾಕು ಸನ್ಮಾನ್ಯ ಅಧ್ಯಕ್ಷರೇ. ಸಹಕಾರ ಸರ್ಕಾರದಿಂದ ಇಲ್ಲದೆ ಇದ್ರೂ ಕೂಡ ಸಹಕಾರ ಸಂಸ್ಥೆಗಳು ನಡೀತಾ ಇದೆ. 90% ಸಹಕಾರ ಸಂಸ್ಥೆಗಳು ಹೆಂಗಿದೆ ಅಂತಕ್ಕಂಥದ್ದು ಸಹಕಾರ ಸಚಿವರಿಗೆ ಗೊತ್ತಿರ್ತದೆ. ಆದ್ರೆ ಇನ್ನೂ ಇದೆಲ್ಲವನ್ನ ತರಲಿಕ್ಕೆ ಹೋಗಿ ಇನ್ನೂ ಸಂಸ್ಥೆಗಳಲ್ಲಿ ಪಂಚಾಯತಿಗಳಲ್ಲಿ ಹಾಳಾಗ್ತಕ್ಕಂಥದ್ದು, ಸಹಕಾರ ಸಂಸ್ಥೆಗಳು ಹಾಳಾಗ್ತಕ್ಕಂಥದ್ದನ್ನ ಕೂಡ ಆಗ್ತಾ ಇರ್ತದೆ. ಅದರಿಂದ ತಂದಿರ್ತಕ್ಕಂಥದ್ದು ಕೆಲವು 20 ಸ್ಟೇಟ್ ಲೆವೆಲ್ ಫೆಡರೇಷನ್ಸ್ ಸಹಕಾರ ಮಂತ್ರಿಗಳೇ ಎಷ್ಟಿದೆ ಅಷ್ಟೇ ಇಡಿ. ಈಗಲೇ ಸಹಕಾರ ನೋಡ್ತಾ ಇದ್ದೀರಿ, ರಾಜ್ಯ ಮಟ್ಟದ ಸಂಸ್ಥೆಗಳು ಏನೇನು ಆಗ್ತಾ ಇದೆ. ಇರೋ ಡೈರೆಕ್ಟರ್ಗಳನ್ನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಎಲ್ಲವನ್ನು ಜಾಸ್ತಿ ಮಾಡಿ ಈ ರಿಸರ್ವೇಶನ್ ಏನಿದೆ ಈಗ ಅಷ್ಟನ್ನೇ ಮಾಡ್ತಕ್ಕಂಥದ್ದಕ್ಕೆ ಸಾಮಾನ್ಯ ಸಭಾಪತಿಗಳೇ ತಮ್ಮ ಮುಖಾಂತರ ಸಹಕಾರ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತಾನೆ. ನಮಸ್ಕಾರ. ಆಯ್ತು, ಎರಡೇ ಪಾಯಿಂಟ್ ಹೇಳ್ತಾರಂತೆ ಮಾನ್ಯ ಅಧ್ಯಕ್ಷರೇ. ಈಗ ಇಲ್ಲಿ ಏನ್ ಬದಲಾವಣೆ ಮಾಡ್ಬೇಕು? ಬಹಳ ಪ್ರಮುಖವಾದಂತ ಕಾಯ್ದೆ ಇದು. ಓಕೆ, ಇದ್ರ ಮೇಲೆ ಮಾತಾಡದೆ ನಾವು ಇನ್ಯಾವ್ದ್ರ ಮೇಲೆ ಮಾತಾಡಿ? ನಾನು ಏನ್ ಹೇಳ್ದೆ ಅಂತ ಹೇಳಿದ್ರೆ, ಈ ಕಾಯ್ದೆಯಲ್ಲಿ ಯಾವ್ದು ಬದಲಾವಣೆ ತರಬೇಕು ಅವಕಾಶ ಕೊಡಿ. ನೀವು ಮಧ್ಯದಲ್ಲಿ ನೀವು ಪ್ರವೇಶ ಮಾಡೋದು ನಮ್ ಕುತ್ತಿಗೆ ಚಿಕ್ಕದಂಗ ಆಗುತ್ತೆ. ನಾವೆಲ್ಲ ಸಹಕಾರ ಸಂಸ್ಥೆಗಳಿಂದ ಬಂದಿರ್ತಕ್ಕಂಥವ್ರು. ಈಗ ಸೋಮಶೇಖರ್ ಮಾತಾಡಿದ್ರು, ನಮ್ ಗೌಡ್ರು ಮಾತಾಡೋರು ಇದ್ದಾರೆ, ಹೇಳೋರಿದ್ದೀವಿ. ಬಿಟ್ಟು ಕೇಳಿ ಸರ್, ಈಗ ವೈದ್ಯನಾಥನ್ ವರದಿಯನ್ನು ನಾವು ಒಪ್ಪಿದ್ದೀವಿ, ಅದ್ರ ಬೆನಿಫಿಟ್ ಅನ್ನು ಕೂಡ ಪಡೆದಿದ್ದೇವೆ ನಾವು. ಸಹಕಾರ ಫ್ಯಾಕ್ಸ್ಗಳಿಗೆ ರೈತರಿಂದ ಬರುವಂತಹ ಹಣ ಮತ್ತು ಬ್ಯಾಂಕಿಗೆ ತುಂಬುವಂತಹ ಹಣದ ಮಧ್ಯದಲ್ಲಿ ಇದ್ದಂಥ ವ್ಯತ್ಯಾಸವನ್ನ ಕೇಂದ್ರ ಸರ್ಕಾರ ವೈದ್ಯನಾಥನ್ ವರದಿಯ ಪ್ರಕಾರ ತುಂಬಿಕೊಟ್ಟಿದೆ. ಎಲ್ರಿಗೂ ಅಲ್ಲ, ಆದ್ರೆ ಯಾರಿಗೆ ಬ್ಯಾಲೆನ್ಸ್ ಇತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಕೆಲವರು ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಹೋಯ್ತು, ಅವ್ರಿಗೆ ಸಿಕ್ಲಿಲ್ಲ. ನಾನು ಹೇಳ್ತೀನಿ, ಆಮೇಲೆ ಅದನ್ನು ಒಪ್ಕೊಂಡಿದ್ದು ಷರತ್ತಿನ ಆಧಾರದ ಮೇಲೆ ವೈದ್ಯನಾಥನ್ ವರದಿಯಲ್ಲಿ ಹೇಳಿದರು, ಸರ್ಕಾರದ ಹಸ್ತಕ್ಷೇಪಗಳು ಸಹಕಾರಿ ರಂಗದಲ್ಲಿ ಇರಲಿಕ್ಕೆ ಕೂಡದು, ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಷೇರ್ದಾರರು ಇವರ ಅಭಿಪ್ರಾಯಕ್ಕೆ ಆದ್ಯತೆ ಬರಬೇಕು ಅಂತೇಳಿ ಅದನ್ನು ಒಪ್ಪಿರ್ತಕ್ಕಂಥ ನಾವು ಇವತ್ತು ಹೀಗೆಲ್ಲ ತಂದರೆ, ಸೋಮಶೇಖರ್ ಇವತ್ತು ಹೇಳಿದ್ರು, ನೀವು ಫ್ಯಾಕ್ಸ್ಗಳಿಗೆ 3 ರಿಸರ್ವೇಷನ್ ಇತ್ತು ಚುನಾವಣೆಯಲ್ಲೇ, SC ST ಮಹಿಳೆ BCM ಇವ್ರನ್ನ ಆಯ್ಕೆ ಮಾಡ್ತೀವಿ, ಮತ್ತೆ 3 ಜನ ಯಾಕೆ ಹೇರ್ತೀರಿ ನೀವು? ಏನು ಅಗತ್ಯ ಇದೆ? ಅಂದರೆ ಪ್ರಜಾಪ್ರಭುತ್ವ ವಿರೋಧಿ. ನೀವು ಹೇಳ್ತಿರಲ್ಲ ಪ್ರಜಾಪ್ರಭುತ್ವ ಆಧಾರದ ಮೇಲೆ ನಡೆಸಬೇಕು ಸಹಕಾರ ಸಂಘಗಳನ್ನು ಅಂತ. ಇದು ಈ ಅಮೆಂಡ್ಮೆಂಟ್ ನೀವು ತಂದಿರತಕ್ಕಂಥದ್ದು ನೀವು ಯೋಚನೆ ಮಾಡಿದ್ದೀರೋ ಅಥವಾ ಇಲ್ಲವೋ ಗೊತ್ತಿಲ್ಲ, ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಆಗಿ ಬರ್ತಾ ಇದೆ. ದಯವಿಟ್ಟು ಇದನ್ನ ಅವರು
ಸೋಮಶೇಖರ್ ಅವರು ಪ್ರಸ್ತಾಪ ಮಾಡಿದ್ರು, ನಾಮಿನೇಷನ್ ನಿಂದ ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ ಅಂತಕ್ಕಂಥ ರೀತಿನಲ್ಲಿ ಹೇಳಿದ್ರು. ಅದೊಂದು ಪ್ರೊವಿಷನ್ ನೀವು ಆತರ ಹೇಳ್ತಾ ಇದ್ರು, ಬೇರೆ ಎಲ್ಲ ನಿಯಮಾವಳಿ ಬದಲಾವಣೆಗಳಿದೆ, ಹೇಳ್ತೀನಿ. ಅದಕ್ಕೆಲ್ಲ ಹೇಳ್ತಾ ಇದ್ದೀರಾ? ಹೇಳ್ತೀನಿ. ಈ ಅಮೆಂಡ್ಮೆಂಟ್ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಆಗ್ತದೆ. ದಯವಿಟ್ಟು ತಾವು ಹಿರಿಯರು, ತಾವು ಈ ಸಹಕಾರ ಸಂಸ್ಥೆಗಳಿಂದ ಬಂದಿರತಕ್ಕಂಥವ್ರು, ದಯವಿಟ್ಟು ಇದನ್ನ ಹೇರಬೇಡಿ ನೀವು. ಯಾಕಂದ್ರೆ ಅಲ್ಲಿ ಎಲೆಕ್ಟ್ ಮಾಡಿರ್ತಕ್ಕಂಥ ಜನರ ಸ್ವಾತಂತ್ರ್ಯವನ್ನು ನೀವು ಕಸ್ದಂಗೆ ಆಗ್ತದೆ. ಅವರಿಗೆ ಯಾವ ಅಧಿಕಾರವೂ ಕೂಡ ಇರೋದಿಲ್ಲ. ನೀವು ಎಷ್ಟು ಜನರ ಎಲೆಕ್ಟ್ ಮಾಡಿಯಪ್ಪ, ನಾನು ಸರ್ಕಾರದ ಕಡೆಯಿಂದ 3 ಜನ ಹಾಕೊಂಡು ಆಮೇಲೆ DC ಬ್ಯಾಂಕಿಂದ ಯಾರೋ ಒಬ್ಬ ಬರ್ತಾನೆ ಸೂಪರ್ವೈಸರ್, ಅವ ಸೊಸೈಟಿಗಳಿಗೆ ಹೋಗೋದಿಲ್ಲ, ಅವು ಹಾಳು ಬಿದ್ದು ಹೋದ್ರೂ ನೋಡೋದಿಲ್ಲ. ಅವ ಈ ಓಟ್ ಹಾಕ್ಲಿಕ್ಕೆ ಹೋಗ್ತಾನವ, 4ನೇವನು ಸೋಮಶೇಖರ್, 4ನೇವನು ಹೋಗ್ತಾನವ ಇದಕ್ಕೆ ರೆಪ್ರೆಸೆಂಟೇಷನ್ ಕಳಿಸ್ಲಿಕ್ಕೆ. ಈ ರೀತಿ ಈಗಾಗಲೇ ಈಕ್ವಲ್ ಬಂದರೆ DCC ಬ್ಯಾಂಕಿನ ಸೂಪರ್ವೈಸರ್ನ ಕಳಿಸಿ ತಲೆ ಕೆಳಗೆ ಮಾಡ್ತಾರೆ. ಇವು 3 ಜನ ಹೇರಿದ್ರೆ ಏನಾಗ್ತದೆ ಹೇಳಿ ನೀವು? ಅದಕ್ಕಿಂತ ಸಹಕಾರ ಸಂಘಗಳು ಬೇಡಪ್ಪ, ಇವೆಲ್ಲ ನಮ್ಮ ವಹಿವಾಟಿಂದು, ನಾವು ಸರ್ಕಾರದ ವತಿಯಿಂದ ಆ ಸಂಘಗಳನ್ನ ನಡೆಸ್ತೀವಿ ಅಂತ ಹೇಳಿಬಿಡಿ, ಎಲೆಕ್ಷನ್ನೇ ನಿಲ್ಲಿಸ್ಬಿಡಿ, ಏನೂ ತೊಂದರೆ ಇಲ್ಲ. ಎಲೆಕ್ಷನ್ ಮಾಡಬೇಕು ಪ್ರಜಾಪ್ರಭುತ್ವ ರೀತಿಯಲ್ಲಿ ಅಂತ ಹೇಳಿದ್ರೆ ನೀವು ಈ 3 ಜನ ನಾಮಿನೇಷನ್ನ ದಯವಿಟ್ಟು ಕೈ ಬಿಡಬೇಕು. ಆಮೇಲೆ ಆಡಿಟ್ ಎಂದು ಹೇಳಿದಿರಿ ನೀವು, ಆದರೆ ಸೋಮಶೇಖರ್ ಅವರು ಹೇಳಿದಾಗೇನೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ. ಆಡಿಟ್ ವಿಂಗ್ ನಿಮ್ಮ ಅತ್ಯಂತ ದುರ್ಬಲವಾಗಿದೆ. ಇರೋ ಆಡಿಟ್ ವಿಂಗು ಇಷ್ಟು ವರ್ಷ ಏನು ಮಾಡ್ಕೊಂಡು ಬಂದಿದೆ ನಿಮ್ಗೆ ಗೊತ್ತಿದೆ. 4 ವರ್ಷ 5 ವರ್ಷ ಪ್ಯಾಕ್ಸಿನ ಲಾಭಾಂಶವನ್ನು ನಮ್ಗೆ ಹಂಚ್ಲಿಕ್ಕೆ ಆಗ್ತಿರ್ಲಿಲ್ಲ, ಲಾಭ ನಷ್ಟವನ್ನು ಘೋಷಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಜನರಲ್ ಬಾಡಿನಲ್ಲಿ. ಇವತ್ತು ಪ್ರೈವೇಟ್ ಆಡಿಟರ್ಸ್ ಜೊತೆಗೆ ಆಡಿಟ್ ಮಾಡಿದ್ರ ಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಆಡಿಟ್ ಆಗುತ್ತೆ, ಲಾಭ ನಷ್ಟಗಳು ಗೊತ್ತಾಗ್ತದೆ, ನಾವು ಡಿವಿಡೆಂಡ್ ಅನ್ನು ಹಂಚ್ತಾ ಇದ್ದೀವಿ. ಈಗ ನೀವು ಇದನ್ನು 3ನೇ ವರ್ಷ ಇವರು ಇಲಾಖೆ ಆಡಿಟರ್ನ ಯಾಕೆ ಹಸ್ತಕ್ಷೇಪ ಮಾಡ್ಲಿಕ್ಕೆ ಕೊಡ್ತೀರಿ? ನೀವು ಇದರಲ್ಲಿ ಏನಾದ್ರು ಪ್ರೈವೇಟ್ ಆಡಿಟರ್ಸ್ ತಪ್ಪು ಮಾಡಿದ್ದಾರೆ ಅಂದರೆ ನಿಮ್ಮ ಈಗಾಗಲೇ ಕಾಯ್ದೆನಲ್ಲಿದೆ, ಅವರ ಲೈಸೆನ್ಸನ್ನು ರದ್ದು ಮಾಡ್ಬೋದು, ಅವ್ರು ಪ್ರಾಕ್ಟೀಸ್ ಮಾಡ್ದಂಗೆ ಮಾಡ್ಬೋದು. ಹೆದರ್ತಾರೆ ಅವರು, ಈಗ ಮಾಡ್ತಾ ಇಲ್ಲ, ಅವ್ರು ಏನು ತೊಂದರೆ ಮಾಡ್ತಾ ಇಲ್ಲ. ಅಲ್ಲಿ ಇಲ್ಲಿ ಯಾವ್ದಾದ್ರು ಸಣ್ಣ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸ್ರಿ ನೀವು ಇಲಾಖೆ ವತಿಯಿಂದ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಇನ್ನೊಂದು ಹೇಳ್ತೀರಿ, ಯಾರು ಬೇಕಾದರೂ ಓಟ್ ಕೊಡ್ಬೋದು. ಇದರ ಅರ್ಥ ಏನು ಗೊತ್ತಿಲ್ಲ ನನಗೆ. ನೋಡಿ, ಸಹಕಾರ ಸಂಸ್ಥೆಯಲ್ಲಿ ಇಂತಿಷ್ಟು ವ್ಯವಹಾರವನ್ನು ಮಾಡಲೇಬೇಕು ಅಂತ ಇತ್ತು. ಈ ಕಾರಣಕ್ಕಾಗಿ ಅನೇಕರು ಸಹಕಾರ ಸಂಸ್ಥೆಗಳಿಗೆ ಬರ್ತಿದ್ರು. ಮತ್ತು ಇಷ್ಟು ಜನರಲ್ ಬಾಡಿಗೆ ಭಾಗವಹಿಸಬೇಕು ಅಂತ ಇತ್ತು. ಈಗೇನಿಲ್ಲ, 10 ರೂಪಾಯಿ ಶೇರ್ ಕೊಟ್ಟರೆ ಆಯಿತು, ಅವ ಎಲ್ಲರೂ ಇರ್ತಾನೆ. ಅವ ಯಾರೋ ಅಧ್ಯಕ್ಷನೋ ಉಪಾಧ್ಯಕ್ಷ ಇದ್ದವ ಮುಂದಿನ ಸರಿ ಚುನಾವಣೆಗಾಗಿ ಶೇರ್ ಹಾಕಿಸ್ತಾನೆ. ಎಂಕನಾಣಿ ಸೀನಾ ಅವ್ರ ಮನೆಯಲ್ಲಿ ಎಲ್ಲರದ್ದು ಹೆಬ್ಬೆಟ್ಟು ಹೊತ್ತಿಸಿ ಶೇರ್ ಹಾಕ್ಸ್ಬಿಡ್ತಾನೆ, 1000 ಶೇರ್ ಹಾಕ್ತಾನೆ. ಇನ್ಯಾವನು ತಲೆ ಎತ್ತಂಗಿಲ್ಲ. ಅವನು ಸೊಸೈಟಿ ಕಡೆನೂ ಬರಲ್ಲ, ಸೊಸೈಟಿ ಅವನಿಗೆ ಯಾರಿಗೆ ಸೊಸೈಟಿ ಅವಶ್ಯಕತೆ ಇದೆಯೋ ಅವನ ಷೇರ್ದಾರ ಆಗಬೇಕು, ಅವನು ಅದರಲ್ಲಿ ವ್ಯವಹಾರ ನಡೆಸ್ಬೇಕು. ಇಂತಿಷ್ಟು ವ್ಯವಹಾರ ಅಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಭಾಗವಹಿಸ್ಬೇಕು ಅವನು ಅಂತ ಇದ್ದಿದ್ದು ಸರಿ ಇತ್ತು. ಅದನ್ನ ಈಗ ತೆಗಿತಾ ಇದ್ರಿ. ಜನರಲ್ ಬಾಡಿನಲ್ಲಿ ಭಾಗವಹಿಸ್ತಾ ಇದ್ರೆ ಅವನು ಯಾವ ಥರದ್ದು ಶೇರ್ದಾರ ರಾಜಣ್ಣವ್ರೆ ಹೇಳಿ? ಅವನು ಬಿಸ್ನೆಸ್ಸು ಮಾಡೋದಿಲ್ಲ, ಜನರಲ್ ಬಾಡಿಗೂ ಬರೋದಿಲ್ಲ, ಅವ ವೋಟರ್ ಅಂತ ಹೇಳಿ ಹೇಳಿದ್ರೆ ಇದು ಅರ್ಥ ಏನು? ತಾವು ಹೇಳಿದ ಸರಿ ಇದೆ. ಚುನಾವಣೆಗೆ 1 ದಿವಸ ಮುಂಚೆ ಹೈಕೋರ್ಟು ಆರ್ಡರ್ ಕೊಟ್ಟು ಅವ್ರನ್ನ ಕಳಿಸ್ತಿತ್ತು. ಅದಕ್ಕೆ ಸರಿಯಾಗಿ ಅಮೆಂಡ್ಮೆಂಟ್ ಮಾಡ್ರಿ, ಹೈಕೋರ್ಟ್ಗೆ ಸರಿಯಾಗೋ ಹಾಗೆ. ಹೈಕೋರ್ಟು ಈ ಕಾರಣಕ್ಕಾಗಿ ಅಧಿಕಾರ ಕೊಡದಿದ್ದಾಗ ಮಾಡಿ ತನ್ನಿ, ಅದನ್ನ ಒಪ್ತೀವಿ. ಆದರೆ ವ್ಯವಹಾರ ಮಾಡದೇ ಇದ್ರು ಅವ ಶೇರ್ದಾರ, ಜನರಲ್ ಬಾಡಿಗೆ ಬರದೇ ಇದ್ರು ಶೇರ್ದಾರ ಅಂದರೆ ಇದು ಬೇಕಾಬಿಟ್ಟಿ ಆಗ್ತದೆ. ದಯವಿಟ್ಟು ಈ ರಿಸ್ಟ್ರಿಕ್ಷನ್ಸನ್ನು ತೆಗೆದುಹಾಕಬೇಡಿ. ಯಾಕಂದರೆ ಸಹಕಾರಿ ಸಂಸ್ಥೆಗಳು ದುರ್ಬಲ ಆಗ್ತದೆ, ತಮ್ಗೆ ಗೊತ್ತಾಗ್ತದೆ ಇದು. ಆದ್ದರಿಂದ ದಯವಿಟ್ಟು ಇದನ್ನು ಮಾಡಬೇಕು. ಮತ್ತು ಆಡಿಟ್ ಎಂದು ನಿಮ್ಗೆ ಹೇಳಿದ್ದೀನಿ, ಆಡಿಟ್ರು ಮೊದಲು ನಿಮ್ಮ ಇಲಾಖೆಯವರೇ ಮಾಡ್ತಿದ್ರು, ಏನೇನಾಗ್ತಿತ್ತು ಅಂತೇಳಿ ಹೇಳಿ ಗೊತ್ತಿದೆ. ಈಗ ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ, ಶಿವಮೊಗ್ಗ ಜಿಲ್ಲಾ ಬ್ಯಾಂಕ್ ನೀವೇ ಒಪ್ಕೊಂಡಿದ್ದೀರಿ, ಸರ್ಕಾರದವರು 62 ಕೋಟಿ ಹೋಗಿದೆ. ಕಬ್ಬಣ ಇಟ್ಟು ಚಿನ್ನ ಅಂತೇಳಿ ಹೇಳಿ ಅದ್ರ ಮೇಲೆ ಲೋನ್ ತೆಗೆದಿದ್ದು ಗೊತ್ತಿದೆ ನಿಮಗೆ. ಯಾರಿಂದ ವಸೂಲಿ ಮಾಡ್ತೀರಿ? ಆಡಿಟ್ರೇ ಮುಚ್ಚಿಟ್ಟಿದ್ರು, ಆಮೇಲೆ ಆಡಿಟ್ ಆದ್ರ ಮೇಲೆ ಸಿಕ್ಕಿದ್ದು. ಆಡಿಟ್ ನೋಡಿ, ಹಿಂದಿನ ಆಡಿಟ್ ಪ್ಯಾರಾಗಳನ್ನು ನೋಡಿ, ಅವ್ರನ್ನ ಏನು ಮಾಡಬೇಕು ಗೊತ್ತಿಲ್ಲ. ಈ ರೀತಿ ಒಂದೊಂದು ಸಹಕಾರ ಸಂಘಗಳಿಗೆ ಹೊಡೆತ ಕೊಡುವಂಥ ಆಡಿಟರ್ಸ್ ಸರ್ಕಾರದ ಒಳಗಡೆಯಿಂದ ಇರ್ತಾರೆ ಅಂತ ಹೇಳಾದ್ರೆ ಅದರಿಂದ ಶಿವಮೊಗ್ಗದ್ದು ಪ್ರಸ್ತಾಪ ಮಾಡ್ತಿದ್ದೀರಲ್ಲ, ಅದನ್ನ ಯಾರು ಆಡಿಟ್ ಮಾಡಿದ್ರು ಅಂದ್ರೆ CAಗಳೇ ಮಾಡಿದ್ದವರು. ಆಗ್ಲೇ ಅದನ್ನು ನೋಡಿದ್ದೇನೆ. ಅದನ್ನು ನೋಡದೇ ಇದ್ರೆ ನೀವು ಯಾರು ಆಡಿಟ್ ಮಾಡಿದ್ರು ಇಷ್ಟೇ ಅಲ್ಲ.
ಆ ಆಡಳಿತ ಮಂಡಳಿ ಅದನ್ನ ಅಬ್ಸರ್ವ್ ಮಾಡಲಿಲ್ಲ, ವಸೂಲಿಯತ್ತಿಗೆ ಇಡಲಿಲ್ಲ ಅಲ್ವಾ? ಇಡ್ಬೇಕಲ್ಲ ಆಡಳಿತ ಮಂಡಳಿ ಜವಾಬ್ದಾರಿ. ಈಗ ಯಾರ ಹತ್ರ ವಸೂಲಿ ಮಾಡ್ತೀರಿ ನೀವು? ಹೋಯ್ತಲ್ಲ ಅದು ಅಷ್ಟು ದುಡ್ಡು. ಈಗ 100-150 ಕೋಟಿಗೆ ಬಂದಿದೆ ಅದು. ಅನೇಕ ಸಂಸ್ಥೆಗಳಲ್ಲಿ ಹಿಂಗಾಗಿದೆ. ಮತ್ತೆ ನಿಮ್ಮ ಇಲಾಖೆ ತಾಲೂಕಿಗೊಬ್ಬ ಕೋಆಪರೇಟಿವ್ ಎಕ್ಸ್ಟೆನ್ಷನ್ ಆಫೀಸರ್, ಡೆವಲಪ್ಮೆಂಟ್ ಆಫೀಸರ್ ಅಂತ ಇದ್ದಾನೆ. ಸ್ವಾಮಿ, ನನಗಂತೂ ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ, ಏನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ. ಹೋಗಿ ಅಕೌಂಟ್ ಚೆಕ್ ಮಾಡಬೇಕಲ್ಲ, ಏನು ವ್ಯವಹಾರ ನಡೆಸ್ತಾ ಇದ್ದಾನೆ ನೋಡ್ಬೇಕಲ್ಲ. ಹರಾಜು ಹೋದ್ರ ಮೇಲೆ ಹಾಜರು ಮಾಡಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದು, ಇದೇನು ಪ್ರಯೋಜನ? ಅವ್ರನ್ನ ಯಾತಕ್ಕೆ ಇಟ್ಕೊಂಡಿದ್ದೀರಿ? ಅವ್ರನ್ನ ತಾಲೂಕು ಮಟ್ಟದಲ್ಲಿ ಅವ್ರನ್ನ ತೆಗೆದುಹಾಕುವಂಥ ಕೆಲಸಗಳು ಆಗಬೇಕು. ಮತ್ತು ಕೋರಮ್ಮು ಸರಿ ಆಗ್ತದ ಅಂತ ನೋಡಿ. ಜನರಲ್ ಬಾಡಿ ಕೋರಮ್ ನಮ್ಮದು 30,000 ಏನೋ ಇದೆ ಮೆಂಬರ್ಶಿಪ್ಪು ಮ್ಯಾಮ್ಕೋಸ್ನಲ್ಲಿ. ನೀವು 10% ಅಂದರೆ ಬೆಳಗ್ಗೆ 11 ಗಂಟೆಗೆ 3,000 ಜನ ಅಲ್ಲಿ ಇರಬೇಕು. ನಮಗೆ 3 ಜಿಲ್ಲೆ ಸೇರ್ತದೆ, ಒಂದೊಂದು ಸರಿ ಇರಲ್ಲ. ಅದಕ್ಕಾಗಿ ಈ ಷೇರುದಾರ ಸಭೆ ಅದು ಇದು ನಾವು ಮಾಡ್ತೀವಿ. ಮಧ್ಯದಲ್ಲಿ ಯಾಕೋ ನೀವು ಸ್ವಲ್ಪ ಇದು ಮಾಡಿದ್ರಿ ನೀವು. ಅದು ಆ ಷೇರ್ದಾರ ಅಮೆಂಡ್ಮೆಂಟು ಅವರು ಇದಕ್ಕೆ ಅಮೆಂಡ್ಮೆಂಟ್ ತಂದಿದ್ದಾರೆ, ಒಪ್ಪಿಗೆ ಕೊಡಿ ದಯವಿಟ್ಟು. ಷೇರುದಾರ ಸಭೆ ಅದನ್ನು ಮಾಡ್ಬೇಕು. ಅದನ್ನು ಇದು ಕೆಲವರಿಗೆ ಬರೆದಿದ್ದವರಿಗೂ ಕೂಡ ತಮ್ಮ ಅಭಿಪ್ರಾಯ ಹೇಳಲಿಕ್ಕೆ ತಾಲೂಕು ಮಟ್ಟದಲ್ಲಿ ಆಗಬೇಕಾಗಿತ್ತು. ಹಾಗಾಗಿ ಇದು ದಯವಿಟ್ಟು ಈ ನಾಮಿನೇಷನ್ನು ಮತ್ತು ಆಡಿಟ್ಟು ಇದು ಸರಿ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ. ಮತ್ತು ವೈದ್ಯನಾಥನ್ ವರದಿ ಪ್ರಕಾರ ಮೊನ್ನೆ ಒಂದೊಂದು ಸಣ್ಣ ಸಣ್ಣ ಫ್ಯಾಕ್ಟ್ಸ್ಗಳಿಗೂ 1.5 ಲಕ್ಷ 2 ಲಕ್ಷದ ಕಂಪ್ಯೂಟ್ರು ಇದೆಲ್ಲವೂ ಕೂಡ ಕೊಟ್ಟಿದೆ ಸರ್ಕಾರ. ಒನ್ ನೇಷನ್ ಒನ್ ಅಕೌಂಟ್ಸ್ ಅಂತ ಹೇಳಿ ಏನೋ ಮಾಡಿ ಎಲ್ಲ ರೀತಿ ಒಂದೇ ಅಕೌಂಟಿನ ಸಿಸ್ಟಮನ್ನೆಲ್ಲ ತಂದಿದ್ರು. ಅದರಿಂದ ಇವನ್ನೆಲ್ಲವನ್ನು ಕೂಡ ಮಾಡಿ ನಾವು, ಯಾಕಂದರೆ ಇದರಲ್ಲಿ ರಾಜಕಾರಣ ಇದರಲ್ಲಿ ಮಾಡೋಕ್ಕೆ ಹೋಗೋದು ಬೇಡ, ಎಲ್ಲದರಲ್ಲೂ ಮಾಡೋಣ. ಇವು ಚೆನ್ನಾಗಿದ್ಬಿಟ್ರೆ ನೀವು ಲೋಕಲ್ ಗ್ರಾಮೀಣ ಪ್ರದೇಶದ ಆರ್ಥಿಕ ಶೋಷಣೆಯಿಂದ ತಪ್ಪಿಸ್ತವು ಇವೆ ಸಹಕಾರ ಸಂಸ್ಥೆಗಳು. ಅನೇಕ ಕುಟುಂಬಗಳನ್ನ ಆರ್ಥಿಕ ಶೋಷಣೆಯಿಂದ ತಪ್ಪಿಸಿರ್ತಕ್ಕಂಥವು. ಆದ್ದರಿಂದ ಇವನ್ನ ಬಲಪಡಿಸ್ಬೇಕು ಹೊರತು ಇವನ್ನ ದುರ್ಬಲ ಮಾಡುವಂಥ ಅಮೆಂಡ್ಮೆಂಟನ್ನು ದಯವಿಟ್ಟು ತಮ್ಮಂಥ ಹಿರಿಯರು ಇದನ್ನು ಮಂಡನೆ ಮಾಡಬಾರ್ದು ಅಂತ ನನ್ನ ವಿನಂತಿ. ಯಾಕಂದ್ರೆ ನಮಗೆಲ್ಲ ಅಡ್ವೈಸ್ ಮಾಡೋವಂಥವ್ರು ನೀವು ಸಹಕಾರಿ ಇದರ ರಂಗದಲ್ಲಿ. ಆದ್ರಿಂದ ನೀವು ಮಾಡಬೇಕು, ಇದನ್ನ ಸರಿಯಾದ ರೀತಿ ಮಾಡಿ. ಇವತ್ತೇನು ಹರಿಬರಿನಲ್ಲಿ ಇದು ಪಾಸ್ ಆಗದೆ ಇದ್ರು ಏನೂ ತೊಂದರೆ ಇಲ್ಲ, ನೀವು ಪ್ರತಿಷ್ಠೆಯಾಗಿ ತೊಗೊಂಡ್ಬೇಡಿ, ಮತ್ತೊಂದು ಸರಿ ವಿಚಾರ ಮಾಡ್ರಿ. ಏನೋ ಇರ್ತದೆ ನಿಮ್ಮ ಹಿಂದ್ಗಡೆ ಇದ್ದಾರಲ್ಲ ಸಲಹೆ ಕೊಟ್ಟಿದ್ದಾರಲ್ಲ ಇದ್ದಾರೆ. ಹಾಗಾಗಿ ಇನ್ನೊಂದು ಸರಿ ಏನಾದರೂ ವಿಚಾರ ಮಾಡ್ರಿ. ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿರಲಿ, ಎಲ್ಲ ರೀತಿಯಿಂದ ಸಬಲ ಮಾಡಲಿಕ್ಕೆ ಏನು ಪ್ರಯತ್ನಗಳಾಗಬೇಕು ಸಹಕಾರ ಸಂಸ್ಥೆಗಳನ್ನ ಅದನ್ನು ಮಾಡುವಂತ ಪ್ರಯತ್ನ ಆಗಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈ ಸಹಕಾರ ಕ್ಷೇತ್ರ ಬಹಳ ದೊಡ್ಡದು, ಬಹಳ ಇತಿಹಾಸ ಇದೆ, ಸರ್ಕಾರಕ್ಕಿಂತ ದೊಡ್ಡದು. ಸರ್ಕಾರ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದನ್ನು ಸಹಕಾರ ಕ್ಷೇತ್ರ ಸಹಕಾರಿಗಳು ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಈ ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥವ್ರು. ಅದಕ್ಕೋಸ್ಕರನೇ ನಾವು ಅವ್ರೇನು ಹೇಳ್ತಾರೆ, ಭಾರತ ದೇಶಕ್ಕೆ ಸಹಕಾರ ಕ್ಷೇತ್ರ ಆರ್ಥಿಕ ಹೆಬ್ಬಾಗಿಲು. ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು, ಒತ್ತು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೇವೆ ನಾವು, ನವೆಂಬರ್ 14ನೇ ದಿನ ರಾಷ್ಟ್ರದಾದ್ಯಂತ ಜವಾಹರ್ಲಾಲ್ ನೆಹರು ಅವರ ಜಯಂತ್ಯೋತ್ಸವನ ಆಚರಣೆ ಮಾಡ್ತೇವೆ. 7 ದಿನಗಳ ಕಾಲ ಆಚರಣೆ ಮಾಡ್ತೇವೆ. ಸಹಕಾರ ಕ್ಷೇತ್ರದ ಬಗ್ಗೆ, ಹಾಗೂ ಹೋಗುಗಳ ಬಗ್ಗೆ, ಚರ್ಚೆ ಬಗ್ಗೆ, ಕುಂಠಿತವಾದ ಅಭಿವೃದ್ಧಿ ಬಗ್ಗೆ ಜವಾಹರ್ಲಾಲ್ ನೆಹರು ಅವರು ಕೊಟ್ಟಿದ್ದಾರೆ ಕೊಡುಗೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು 1969ರಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ. ವಾಣಿಜ್ಯ ಬ್ಯಾಂಕ್ಗಳನ್ನ ಹಳ್ಳಿಗಳಿಗೆ ಹೋಗಿ ಹಳ್ಳಿ ಅಭಿವೃದ್ಧಿ ಮಾಡಿ, ವ್ಯವಸಾಯಕ್ಕೆ ಸಾಲ ಕೊಡಿ, ಕುಟುಂಬಗಳ ಅಭಿವೃದ್ಧಿ ಮಾಡಿ ಅಂತ ಕೊಡ್ತಾರೆ. 69ನೇ ಇಸ್ವಿ ರಾಷ್ಟ್ರೀಕರಣ ಮಾಡ್ತಾರೆ. ಆದರೆ ಕೇವಲ 5 ವರ್ಷಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಮತ್ತೆ ವಾಪಸ್ ಹೋಗ್ತವೆ, ಕೊಡ್ಲಿಕ್ಕೆ ಆಗಲ್ಲ ಅವ್ರ ಕೈಲಿ. ಕೃಷಿಗೆ, ವ್ಯವಸಾಯಕ್ಕೆ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ರೈತರನ್ನ ಉಳಿಸ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ವಾಪಸ್ ಹೋಗ್ತಾರೆ. ಮತ್ತೆ ಸಹಕಾರ ತೆಕ್ಕೆಗೆ ಸಹಕಾರ ಸಂಘಗಳು 74-75 ದಿವಸ ಮತ್ತೆ ವಾಪಸ್ ಬರ್ತವೆ ಅಧ್ಯಕ್ಷರೇ. ಅದಾದ್ಮೇಲೆ ಅಧ್ಯಕ್ಷರೇ, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ವೈದ್ಯನಾಥನ್ ಅವರ ವರದಿಯನ್ನ ಜಾರಿಗೆ ತರ್ತಾರೆ. ಒಂದು ನಬಾರ್ಡು, ಒಂದು ರಾಜ್ಯ ಸರ್ಕಾರ, ನಾವು 3 ಪಾರ್ಟಿಗಳು ಒಪ್ಪಂದಕ್ಕೆ ಸಹಿ ಹಾಕಿದ್ದೇವೆ. ಆವಾಗ 600 ಚಿಲ್ಲರೆ ಕೋಟಿ ಹಣವನ್ನು ಕೇಂದ್ರ ಸರ್ಕಾರದಿಂದ
ಈ ಫ್ಯಾಕ್ಸ್ಗಳಿಗೆ ಕೊಡ್ತಾರೆ, ಫ್ಯಾಕ್ಸ್ಗಳ ಅಭಿವೃದ್ಧಿಗೋಸ್ಕರ ಕೊಡ್ತಾರೆ. ಇವತ್ತು ಇಂಥ ವರದಿಯಲ್ಲಿ ಫ್ಯಾಕ್ಸ್ಗಳಿಗೆ ಯಾವ ನಾಮನಿರ್ದೇಶನವನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಕಂಡೀಷನ್ನು ಕೂಡ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಮನಮೋಹನ್ ಸಿಂಗ್ರವರ ಪ್ರಧಾನಿಗಳ ಸರ್ಕಾರದ ಒಪ್ಪಂದ ಜೊತೆ ತೀರ್ಮಾನ, ರಾಜ್ಯ ಸರ್ಕಾರದ ತೀರ್ಮಾನ. ಅವತ್ತು ಲಕ್ಷ್ಮಣ ಸವದಿಯವರು ಇದ್ರು ಅಂತ ಕಾಣ್ತದೆ. ಅವತ್ತು ನಾನು ಮಂತ್ರಿ ಆದಾಗ ಪ್ರಾರಂಭ ಆಯಿತು, 2012 ಸಂಪೂರ್ಣ ಜಾರಿ ಬಂತು. ಸನ್ಮಾನ್ಯ ಅಧ್ಯಕ್ಷರೇ, ಅದಲ್ಲದೆ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ಸಾಲನೂ ಮನ್ನಾ ಮಾಡಿದ್ದಾರೆ. ಅಭಿನಂದಿಸ್ತೇವೆ ಇದಕ್ಕೆಲ್ಲಕ್ಕೂ ಕೂಡ. ಕೇಂದ್ರ ಸರ್ಕಾರಗಳು, ನಿಮ್ಮದೇ ಆದಂಥ ಸರ್ಕಾರಗಳು ಈ ರೀತಿ ಮಾಡಿರುವಾಗ ಈ ಸಹಕಾರ ಕ್ಷೇತ್ರದ ಚಿತ್ರಣವನ್ನು ಅಧ್ಯಕ್ಷರೇ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ 46,282 ಸಹಕಾರ ಸಂಘಗಳು ನೋಂದಣಿಯಾಗಿದ್ದಾವೆ. 40,126 ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳಲ್ಲಿ 2,76,00,000 ಸದಸ್ಯರಿದ್ದಾರೆ. ಸಹಕಾರ 1,50,000 ಕೋಟಿ ಠೇವಣಿ ಇದೆ. 2,25,000 ಕೋಟಿ ದುಡಿಯೋ ಬಂಡವಾಳ ಇದೆ. ಈ ಸಹಕಾರ ಸಂಘಗಳಲ್ಲಿ 6,043 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, 15,560 ಹಾಲು ಉತ್ಪಾದಕರ ಸಹಕಾರ ಸಂಘಗಳು, 262 ಪಟ್ಟಣ ಸಹಕಾರ ಬ್ಯಾಂಕ್ಗಳು, 7,213 ಮಹಿಳಾ ಸಹಕಾರ ಸಂಘಗಳು, 609 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಕಾರ ಸಂಘಗಳು ಸೇರಿದಂತೆ ಕ್ರೆಡಿಟ್ ಸೊಸೈಟಿಗಳು 4,500ಗಳು ಸೇರಿದಂತೆ 50 ಹೆಚ್ಚಕ್ಕೂ ವಿವಿಧ ರೀತಿಯ ಸಹಕಾರ ಸಂಘಗಳಿದ್ದಾವೆ. ಅಧ್ಯಕ್ಷ, 50ಕ್ಕಿಂತ ಹೆಚ್ಚು ವಿವಿಧ ರೀತಿಯ ಸಹಕಾರ ಸಂಘಗಳು ರಾಜ್ಯದ ಸೇವೆ ಸಲ್ಲಿಸ್ತಾ ಇದ್ದಾವೆ. SC ST ಸಹಕಾರ ಸಂಘಗಳು 609 ಇದ್ದಾವೆ. ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆಯಡಿ ಸೂಕ್ತ ತಿದ್ದುಪಡಿಗಳನ್ನು ತರುವ ಸರ್ಕಾರವೇ ಶ್ರೀ ಲಕ್ಷ್ಮಣ ಸಂಪತ್ ಸವದಿ ಮಾನ್ಯ ಶಾಸಕರು ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿದ್ದಾರೆ. ನಾನು ಸೇರಿದಂತೆ SR ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸೇರಿದಂತ SR ಪಾಟೀಲ್ ಅವರು ಹಾಗೂ ಬೀಳಗಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೀಳಗಿ ಬಾಲ್ಕೋಟೆ ಅರಬೈಲ್ ಶಿವರಾಮ್ ಅವರು ಮಾಜಿ ಮಂತ್ರಿಗಳು. ಬಹಳಷ್ಟು ವಿವರ ತಾವೆಲ್ಲ ಕೊಡ್ತಾ ಇದ್ರಿ, ಸಂತೋಷ. ಅಧ್ಯಕ್ಷರೇ, ಅಲ್ಲ, ನಿಮ್ಗೆ ಬಹಳಷ್ಟು ಅನುಭವ ಮತ್ತು ವಿಚಾರ ಬಹಳ ಚೆನ್ನಾಗಿ ಗೊತ್ತಿದೆ, ವಿವರಗಳು ಕೊಡ್ತಾ ಇದ್ದೀರಿ. ಈಗ ಬಿಲ್ಲಿನ ಸಮಸ್ಯೆ ಹೇಳ್ತೀನಿ ಅಧ್ಯಕ್ಷ, ಅಲ್ಲಿಗೆ ಬರ್ತೀನಿ ಅಧ್ಯಕ್ಷರೇ. ಇದೇ ನೋಡಿ, ಕಮಿಟಿ ಇದೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಇದೀವಿ ಅಂತ ಹೇಳಿ. ಅಲ್ಲಿ ಮಾಜಿ ಮಂತ್ರಿಗಳು ಅರಬೈಲ್ ಶಿವರಾಮ್, ಕೆ ಷಡಾಕ್ಷರಿ ಅವರು ತುಮಕೂರು ಶಾಸಕರಿದ್ದಾರೆ ಅಧ್ಯಕ್ಷರೇ, ತಿಪ್ಟೂರು ಶಾಸಕರು, MN ರಾಜೇಂದ್ರ ಕುಮಾರ್ ಇದ್ದಾರೆ, HS ರಮಣಾರೆಡ್ಡಿ ಅಧಿಕಾರಿ ಇದ್ದಾರೆ, ನಾಗರಾಜ ಅಧಿಕಾರಿ ಇದ್ದಾರೆ. ಈ ಸಮಿತಿಯ ಮುಂದೆ ಈ ಸಮಿತಿಯ ಮುಂದೆ ಚರ್ಚೆಗೆ ರಿಸರ್ವೇಶನ್ ಬಗ್ಗೆ ಬರಲೇ ಇಲ್ಲ. ರಾಜಣ್ಣವ್ರು ಹೇಳಿದ್ರು, ನಿಜ, ಮಹಾಸಭೆ ಚುನಾವಣೆ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಆನೆ ಖರ್ಚಾಗ್ತಾ ಇದೆ, ಕಡಿಮೆ ಮಾಡಿದ್ದೀರಿ, ಅಭಿನಂದಿಸ್ತೀವಿ. ಅದ್ರ ಬಗ್ಗೆ ಸುದೀರ್ಘ ಅನುಭವ ಇದೆ ನಿಮಗೆ. ಇವತ್ತು ಈ ಸಂದರ್ಭದಲ್ಲಿ ಇವತ್ತೇನು ಅಂದು ಅಧ್ಯಕ್ಷರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಅವನ್ನ ಕರೆದು ಕೇಳ್ತಾರೆ, NDDB ರಾಷ್ಟ್ರೀಯ ಹೈನುಗಾರಿಕೆ ಅಧ್ಯಕ್ಷ ಆಗಬೇಕು ಅಂತ. ಅವ್ರು ಹೇಳ್ತಾರೆ, ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ದರೆ ಮಾತ್ರ ನಾನು ಅಧ್ಯಕ್ಷ ಆಗ್ತೀನಿ ಅಂತ. ಆ ಷರತ್ತಿಗೆ ಒಪ್ಪಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. ಇವತ್ತು ರಾಷ್ಟ್ರದಾದ್ಯಂತ ಹಾಲಿನ ಹೊಳೆ ಹರಿತಾ ಇದೆ, ಹಾಲು ತುಪ್ಪ ಸಮೃದ್ಧವಾಗಿದ್ದಾರೆ ಅಂದರೆ ಡಾಕ್ಟರ್ ಕುರಿಯನ್ ಅವರು. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಹಸ್ತಕ್ಷೇಪ ಇಲ್ಲದೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಬ್ಯಾಂಕ್ 7,000 ಕೋಟಿ ಡಿಪಾಸಿಟ್ ಇದೆ. ಬೆಳಗಾಂ DCC ಬ್ಯಾಂಕ್ 5,000 ಕೋಟಿ ಡಿಪಾಸಿಟ್ ಇದೆ. ಬಾಗಲಕೋಟೆ 3,000 ಕೋಟಿ ಡಿಪಾಸಿಟ್ ಇದೆ. ಅಧ್ಯಕ್ಷರೇ, ಈ ರೀತಿ ಠೇವಣಿ ಇರ್ತಕ್ಕಂಥ 5,000 ಕೋಟಿ, 7,000 ಕೋಟಿ, 3,000 ಕೋಟಿ ಇರ್ತಕ್ಕಂಥ ಡಿಪಾಸಿಟ್ ಇರ್ತಕ್ಕಂಥ ಬ್ಯಾಂಕ್ಗಳಲ್ಲಿ 10 ಲಕ್ಷ ಇಟ್ಬಿಟ್ಟು ನಮ್ಗೆ 3 ನಾಮಿನಿ ಆಗ್ತೀವಿ ಅಂತಿರಲ್ಲ ಸರ್ಕಾರ. ನ್ಯಾಯ ಅಧ್ಯಕ್ಷರೇ, ನಮ್ಮ ರಾಜಣ್ಣವರು ಬಹಳ ಸುದೀರ್ಘ ಅನುಭವ, 40 ವರ್ಷ ಅನುಭವ. DC ಬ್ಯಾಂಕ್ ಅಧ್ಯಕ್ಷರು ಅವರೇ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಅವರೇ, ಇವತ್ತಿಗೂ ಇದ್ದಾರೆ. ನಾನು ಹೇಳ್ತೀನಿ, ಅವ್ರಲ್ಲೊಂದು ಬಯಸ್ತೀನಿ, ಸನ್ಮಾನ್ಯ ಸಚಿವರೇ, ತಮ್ಮಲ್ಲಿ ಒಂದು ಕೇಳ್ತೀನಿ ಅಪೀಲು. ನಿಮ್ಮ ಬ್ಯಾಂಕಲ್ಲಿ ನೀವು DC ಇಲಾಖೆ ಅಧಿಕಾರಿನ MD ಮಾಡಿದ್ದೀರಾ 50 ಗಂಟ? ಇಲ್ಲ. ಅವರ ಬ್ಯಾಂಕ್ನವ್ರನ್ನೇ ಪ್ರಮೋಷನ್ ಕೊಟ್ಟು ವ್ಯವಸ್ಥಾಪಕ ನಿರ್ದೇಶನ ಮಾಡ್ಕೊಂಡಿದ್ದೀರಿ. ಆಯಿತು, ಇದೇ ST ಸೋಮಶೇಖರ್ ಇಲ್ಲ ಅವರೇ 10 ಲಕ್ಷ ತಗೊಳ್ಳಿ ಅಂದಾಗ ಬ್ಯಾಂಕ್ ಶೇರ್ ತಗೊಂಡಿದ್ದೀರಾ? 50 ಗಂಟೆ 10 ಲಕ್ಷ ಶೇರ್ ನೀವು ತಗೊಂಡಿಲ್ಲ. ನೀವೇ ತಗೊಂಡಿಲ್ಲ ಇರುವಾಗ ನೀವೇ ಸಹಕಾರ ಮಂತ್ರಿಗಳು ಎಲ್ಲದಕ್ಕೂ 10 ಲಕ್ಷ ಕೊಟ್ಟು ನಾಮಿನೇಷನ್ ಆಗ್ತಕ್ಕಂಥದ್ದು ನೀವೆಲ್ಲ ಆಗ್ತಾ ಇರೋದು ಗೊತ್ತು ನಮಗೆ, ಯಾರು ಹಾಕಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತೀನಿ ಆಮೇಲೆ ಅದನ್ನು. ಅಧ್ಯಕ್ಷರೇ, ಈ ರೀತಿ ಒಬ್ಬರು ಕಣ್ಣಿಗೆ ಬೆಣ್ಣೆ, ಒಬ್ಬರು ಕಣ್ಣು ಸುಣ್ಣ ಅಧ್ಯಕ್ಷರಿಗೆ ಗೊತ್ತಾಗಲಿ. ಅಧ್ಯಕ್ಷರೇ,
ಸಹಕಾರಿಗಳಿಗೆ. ಇಲ್ಲ ಓಪನ್ ಆಗಿ ಹೇಳಿ, ಸಹಕಾರ ಸಚಿವರು ಆಗ್ತಾರೋ ಬೇರೆ ಯಾರು ಆಗ್ತಾರೋ ಅಂತ. ಅದು ಹೇಗೆ ಮುಚ್ಚಿಡ್ತಾ ಇದೀರಿ? ಅದು ಮುಚ್ಚಿಡಲ್ಲ, ಯಾರನ್ನ ಟಾರ್ಗೆಟ್ ಮಾಡ್ತಿದಾರೆ ಅದನ್ನಾರು ಹೇಳಿ. ಹೇಳ್ಬಿಡ್ತೀನಿ ಸೋಮಣ್ಣ, ಸ್ವಲ್ಪ ನಿಧಾನಕ್ಕೆ ಬರ್ತೀನಿ, ಹೇಳ್ತೀನಿ. ಇಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಅವರು ಕಾನೂನು ಮಂತ್ರಿಗಳಿದ್ದಾರೆ, ಕೆ ಎಚ್ ಪಾಟೀಲ್ ಸಹಕಾರಿ ಭೀಷ್ಮ, ಗದಗಿನ ಹುಲಿ, ಅವ್ರು ಹೊಟ್ಟೆ ಇರ್ತಾರೆ. ಎಚ್ ಕೆ ಪಾಟೀಲ್ ಕಾನೂನು ಸಚಿವರು. ಸ್ವಾಮಿ ನೀವೇನ್ ಮಾಡ್ತೀರಿ ನೋಡಿ, ನಿಮ್ಮಿಂದ ಶಿವಾನಂದ ಪಾಟೀಲ್ ಸ್ವಾಮಿ ಸಹಕಾರ ದಿಗ್ಗಜರು ನೀವು ಇದ್ದೀರಿ, ಹಿಂದ್ಗಡೆ ರಾಜಣ್ಣವರು ನೀವಿದ್ದು ಕ್ಯಾಬಿನೆಟ್ ಅಲ್ಲಿ ನೀವೇ ಇರ್ಬೇಕನೇ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯ, ನೀವೇ ಇರ್ಬೇಕನೇ ಅಂದ್ಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಅವ್ರು ಹೇಳಕ್ ಸೈನ್ ಹಾಕಿ ಈ ತಿರಿ ಕಾನೂನು ತತ್ತಿರಲ್ಲ. ಈಗ ಬಿಲ್ ಚೇಂಜ್ ಮಾಡಬೇಕು ಹೇಳಿ ಬಿಡ್ಲಿ, ಅವ್ರ ಪಾಯಿಂಟ್ಸ್ ಹೇಳಿ ಬಿಡ್ಲಿ. ಪಾಪ ಈಗ ಮುಖ್ಯಮಂತ್ರಿ ಸಹಕಾರ ಕ್ಷೇತ್ರ ಕಂಡ್ರೆ ಆಗಲ್ಲ ಅವ್ರಿಗೆ. ಜೀತೇವ್ರೆ ಈಗ ಬಿಲ್ ಆಗಿ ಏನ್ ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಡಿ. ಈಗ ಆಯ್ತು, ಯಾಕೆ ಅಧ್ಯಕ್ಷರೇ ಬೇರೆಯವರೆಲ್ಲರೂ ಕೂಡ ಮಾತಾಡ್ಬೇಕು ಅದಕ್ಕೆ. ಹೇಳ್ಬಿಡ್ತೀನಿ ಯಾಕೆಂದ್ರೆ ಅವ್ರು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಹೋಲಿಕೆ ಮಾಡಿದ್ರಲ್ಲ, ಏನ್ ವ್ಯತ್ಯಾಸ ಇದನ್ನ ಹೇಳ್ತೀನಿ ಅಧ್ಯಕ್ಷ. ಸ್ವಲ್ಪ ಟೈಮ್ ಕೊಡಿ ಅಧ್ಯಕ್ಷರೇ, ಸ್ವಲ್ಪ ದೊಡ್ಡ ವಿಚಾರ ಇದು, ಸ್ವಲ್ಪ ಟೈಮ್ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಪಂಚದಲ್ಲಿ 180 ವರ್ಷ ಆಗಿದೆ ಚಳವಳಿ ಪ್ರಾರಂಭ ಆಗಿ, ನಮ್ಮ ದೇಶದಲ್ಲಿ 120 ವರ್ಷ ಆಗಿದೆ ಅಧ್ಯಕ್ಷರೇ. ಇವತ್ತು ಜಗತ್ತಿಗೆ ದಾರಿ ದೀಪ ಇದು. ಸನ್ಮಾನ್ಯ ಅಧ್ಯಕ್ಷರೇ, ಜಗತ್ತಿನ ಸಹಕಾರ ವ್ಯವಸ್ಥಿತ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ICA ಎಂಬ ಸಂಸ್ಥೆಯನ್ನು 1895ರಲ್ಲಿ ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯು ನೀಡಿರುವ ಸಹಕಾರದ ವಿವರಣೆಯಲ್ಲಿ ಸಹಕಾರ ಸಂಘವು ಸ್ವಾಯತ್ತ ಸಂಸ್ಥೆ ಎಂಬುದಾಗಿ ಹೇಳಿರುತ್ತದೆ. ICA ಸಂಸ್ಥೆಯು ಅಂಗೀಕರಿಸುವ 7 ಸಹಕಾರ ತತ್ವಗಳ ಪೈಕಿ ಪ್ರಜಾಪ್ರಭುತ್ವ, ಹತೋಟಿ ಮತ್ತು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಕಾರ್ಯಾಚರಣೆ ಈ 2 ತತ್ವಗಳು ಸೇರಿದ್ದಾವೆ ಅಧ್ಯಕ್ಷರೇ. ಈ ತತ್ವಗಳು ಸಹಕಾರದ ಗುಣಲಕ್ಷಣಗಳಾಗಿದ್ದು ಸಂಘಗಳು ಅನುಸರಿಸಬೇಕಾದ ಮಾರ್ಗಸೂಚಿಗಳು, ನೀತಿ ಸಂಹಿತೆಗಳಾಗಿರುತ್ತವೆ. ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ICA ಕೊಟ್ಟಿರುವ ಸಹಕಾರ ಸಂಘದ ವ್ಯಾಖ್ಯೆಯೂ ಕೂಡ ಈ ರೀತಿ ಇದೆ. ಸಹಕಾರ ಸಂಘ ಸಂಸ್ಥೆ ಎಂದರೆ ಒಂದು ಜಂಟಿ ಸ್ವಾಮ್ಯದ ಒಂದು ಪ್ರಜಾಪ್ರಭುತ್ವ ನಿಯಂತ್ರಿತ ಉದ್ಯಮದ ಮೂಲಕ ಅವರ ಸಾಮಾನ್ಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಗತ್ಯಗಳನ್ನು, ಆಕಾಂಕ್ಷೆಗಳನ್ನು ಪೂರೈಸಲು ಸ್ವಯಂ ಪ್ರೇರಣೆಯಿಂದ ಒಗ್ಗೂಡುವ ವ್ಯಕ್ತಿಗಳ ಸ್ವಾಯತ್ತ ಸಂಸ್ಥೆಯಾಗಿದೆ. ಈಗ ನೀವು ಕೋಆಪರೇಟಿವ್ ಹೇಳ್ತಾ ಇದ್ರಿ, ಈಗ ಬಿಲ್ ಬಗ್ಗೆ ಚರ್ಚೆ ಮಾಡಿ. ಬಿಲ್ ಹೇಳಿ, ಸೋಷಿಯಲ್ ಅಂಡ್ ಕಲ್ಚರಲ್ ಚರ್ಚೆ ಬದಲಾವಣೆ ಮಾಡ್ಬೇಕು ಹೇಳಿ. ಕಂಟ್ರೋಲ್ ಎಂಟರ್ಪ್ರೈಸ್ ಬಿಲ್ಲಿನಲ್ಲಿ ಏನು ಬದಲಾವಣೆ ಅದ್ರ ಬಗ್ಗೆ ಪ್ರಸ್ತಾವ ಮಾಡಿ. ಬೆಳಗ್ಗೆ ಎದ್ರೆ ಓದ್ತಾನೆ ಇರ್ತೀಯ, ಎಲ್ಲಾರು ತಿಳ್ಕೊಂಡಿದ್ದಾರೆ. ಈ ಬಿಲ್ಲಿನ ಬಗ್ಗೆ ಹೇಳು. ಬರ್ಲಿಲ್ಲ ಇನ್ನು ಕೂಡ ಈಗ ಬಿಲ್ಲಿನ ಬಗ್ಗೆ ನೀನೇ ಪ್ರಿಂಟ್ ಮಾಡಿ ಎಲ್ಲರೂ ಸಹಕಾರ ಸಂಸ್ಥೆಗಳು ಎಷ್ಟು ಬಲಿಷ್ಠ ಆಗಿತ್ತು, ಈಗೇನ್ ವೀಕ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನ ಡೀಟೇಲ್ಸ್ ಆಗಿ ಹೇಳ್ತಾರೆ. ಹೆಂಗಿತ್ತು ಬಲಿಷ್ಠ, ತತ್ವ ಅನುಸರಿಸಿದ ಕಾನೂನೇ ಬೇಕಾಗಿರ್ಲಿಲ್ಲ, ಕಾನೂನೇ ಬೇಕಾಗಿರ್ಲಿಲ್ಲ. ನೀನು ಸರಿಯೇ, ಸರ್ಕಾರದ ಆಂದೋಲನ ಅಲ್ಲ, ಜನಾಂದೋಲನ. ಜನಾಂದೋಲನ ಹೆಂಗಿದೆ ಅಂತ GD ಅವರು ಹೇಳ್ತಿದ್ದಾರೆ. ಆಯ್ತಪ್ಪ, ಮಾತಾಡಿ. GD ಮುಗಿಸ್ಲಿ. ಷಡಕ್ಷ ಅವರು ಬೇಡ ಮಾತಾಡ್ಲಿ. ಒಂದು ನಿಮಿಷ. ಈಗ ನಾವು ಈಗ ಬಿಲ್ ತಂದಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಸುಧಾರಣೆ ತರಲಿಕ್ಕೆ ಇವರು ಸದಸ್ಯರಿದ್ದಾರೆ, ನಮ್ಮ ಇದರಲ್ಲಿ ಇವರು ಸದಸ್ಯರಿದ್ದಾರೆ. ಕೆಲವನ್ನೆಲ್ಲ ಒಳ್ಳೇದನ್ನ ನಾವು ಒಪ್ಕೊಂಡಿದ್ದೀವಿ. ಈಗ ಅವ್ರು ಹೇಳ್ತಕ್ಕಂಥದ್ದು ಏನಿದೆ ಇದರಲ್ಲಿ ತಪ್ಪು ಅಂತಕ್ಕಂಥದ್ದು ಹೇಳಿದ್ರೆ ಅದನ್ನ ಚಿಂತೆ ಮಾಡಬೇಕು. ಯಾರಿಗೂ ಇಷ್ಟ ಇಲ್ಲ. ಕೆಲವೆಲ್ಲ ನೀವೇ ಒಪ್ಕೊಂಡಿದ್ದೀರಿ, ಸರಿ ಇದೆ, ಇದೆಲ್ಲ ಇದು ಸರಿ ಇದೆ ಅಂತ. ಆಯ್ತು, ಅದನ್ನ ಒಪ್ಕೊಳ್ಳಿ. ಎಲ್ಲರೂ ಕೂಡ ಮಾತಾಡ್ಬೇಕಲ್ಲ. ಇಂಥದೆಲ್ಲ ಬದಲಾವಣೆ ಮಾಡಿ ನೀವ್ ಹೇಳಿದ್ರಿ ಸಹಕಾರಿ ಕ್ಷೇತ್ರದಲ್ಲಿ ಸುಧಾರಣೆ ತರಬೇಕು ಅಂತ. ಅಧ್ಯಕ್ಷ, ಕಾನ್ಕಾರ್ಡ್ ಬ್ಯಾಂಕ್ ಅಧ್ಯಕ್ಷ, ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ಅವ್ರ ಅಭಿಪ್ರಾಯ ಹೇಳ್ತಾರೆ. ಈಗ ನೀವು ಚರ್ಚೆ ಮಾಡಬೇಡಿ. ಈಗ ಎಷ್ಟು ಸೋಮಶೇಖರ್ ನೀವು ಆ ಕಡೆ ಚರ್ಚೆ ಮಾಡಬೇಡಿ. ಆಯ್ತು, ಏನ್ ಆಗ್ಬೇಕು ಅನ್ನೋದು ಹೇಳಿ ಅಂತ ಹೇಳ್ತಿದ್ದೀನಿ. ವಿರೋಧ ಮಾಡ್ತಿಲ್ಲ ರೀ ನೀವು. ಇದರಲ್ಲಿ ಯಾವ್ದು ಕಮಿಟಿಲಿ
ನಾನಷ್ಟಲ್ಲ ರೀ, ಅಧ್ಯಕ್ಷರೇ, ಅವರು ಅವರು ಕಮಿಟಿಲಿ ಕಮಿಟಿಲಿ ಇದ್ದಾರೆ. ಇದ್ದಾರೆ. ಆಯ್ತು, ಅವ್ರು ಮಾತಾಡ್ಕೊಂಡು ನೋಡು ಈಗ. ಅವರು ಹೇಳ್ಬೋದಾಗಿತ್ತಲ್ವಾ? ಹೇಳ್ಬೋದಾಗಿತ್ತು ನೀವೆಲ್ಲ ಹರೀಶ್. ಅವರೇ ಮಾಡ್ಬೇಕಾದ್ರೆ ಸಚಿವರು ಈಗ ಮಾಡ್ಬೇಕಾದ್ರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಗೌಡ್ರೆ, ಯಾವ್ದು ಮುಗೀತು. ಯಾವ್ದು ಸರಿ ಇದೆ ಒಪ್ಕೊಳ್ಳಿ, ಷಡಕ್ಷರ ಯಾವ್ದನ್ನ ಬದಲಾವಣೆ ಮಾಡ್ಬೇಕು ಅನ್ನೋದು ಹೇಳಿ. ಆಯ್ತು, ಮಾತಾಡ್ಲಿ, ಮುಗಿಸ್ಲಿ ಬೇಗ. ಮಾತಾಡ್ಬೇಕಾದ್ರೆ ಮೊದಲು ಬರ್ತಾರಲ್ಲ ಅವರೊಬ್ರು ಅಧ್ಯಕ್ಷರಾಗವ್ರೆ, ಷಡಕ್ಷರ ನಮ್ಮ ಮಾತಾಡ್ಬೇಡಿ. ಅದೇ ರೀತಿ ಬೇರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾವು ಸರ್ಕಾರಿ ಆಯ್ತು, ನಾವು ಕ್ಷೇತ್ರದಲ್ಲಿ ಹೇಳ್ತಾರ ಏನ್ ಕೆಲವು ಸರಿ ಸುಧಾರಣೆ ತಪ್ಪಿದೆ ತರಬೇಕು ಹೇಳ್ಬಿಡಿ. ಅಂತ ಬದಲಾವಣೆ ಈ ಮಾಡ್ತಿದ್ದೀವಿ. ಬಿಲ್ ಯಾಕೆ ಸರಿ ಇಲ್ಲ ಅಂತ ಹೇಳ್ತೀರಿ? ಹರೀಶ್, ನೀವು ಯಾಕೆ ಮಾತಾಡ್ತೀರಿ? ನೀವು ಯಾಕೆ ಮಾತಾಡ್ತೀರಿ? ಷಡಕ್ಷರ ಕೂತ್ಕೊಳ್ಳೇಮೆ ಎಷ್ಟು ಮಂದಿ ಕೂತ್ಕೊಂಡು ನೀವು ಯಾವಾಗ ಈಗ ಬೇರೆಯವ್ರ ಮಾತಾಡ್ಲಿಕ್ಕಿದೆ. ಆಯ್ತಣ್ಣ, ಹೇಳ್ತೀನಿ ಬಿಡೋಣ. ಆಯ್ತು, ಬೇರೆಯವ್ರಿಗೆಲ್ಲ ಕೂಡ ಷಡಕ್ಷರ ಈಗ ಬೇರೆಯವರೆಲ್ಲ ಮಾತಾಡ್ಲಿಕ್ಕಿದೆ. ನೀವು ಪಾಯಿಂಟ್ ಹೇಳಿ, ಏನ್ ಬಿಲ್ ಚೇಂಜ್ ಮಾಡಬೇಕು ಹೇಳಿ, ಮತ್ತೆ ನಾವು ಡೈರೆಕ್ಟ್ ಪಾಸ್ ಮಾಡಬೇಕು. ಬೇಗ ಮುಗಿಸ್ತೀನಿ ಅಧ್ಯಕ್ಷರೇ, ಮುಗಿಸ್ತೀನಿ, ಕನ್ಕ್ಲೂಡ್ ಮಾಡ್ತೀನಿ. ಆಯ್ತು. ಕೇಳ್ತಾರೋ ಆಯ್ತು, ಬರ್ಲಿ. ಅಧ್ಯಕ್ಷರೇ, ಸಹಕಾರ ಸಂಘಗಳಿಗೂ ಪಂಚಾಯತಿಗೂ ಏನು ವ್ಯತ್ಯಾಸ ಹೇಳ್ತೀನಿ. ಷೇರು ಬಂಡವಾಳವನ್ನು ನೀಡಿ ಸದಸ್ಯತ್ವ ಪಡಿತಕ್ಕದ್ದು, ಅಂಥ ಸದಸ್ಯರು ಮಾತ್ರ ಆಡಳಿತ ಮಂಡಳಿಯನ್ನು ಚುನಾಯಿಸುತ್ತಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಜನರು ಯಾವುದೇ ಬಂಡವಾಳ ನೀಡದೆ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ. ಸಹಕಾರ ಸಂಘಗಳ ನೌಕರರು ಸರ್ಕಾರದ ನೌಕರರಲ್ಲ, ಪಂಚಾಯಿತಿಯ ನೌಕರರು ಸರ್ಕಾರದ ನೌಕರರು ಎಂದು ಪರಿಗಣಿಸುತ್ತಾರೆ. ಸಹಕಾರ ಸಂಘದ ವ್ಯಾಪ್ತಿಯು ಹಳ್ಳಿಯಿಂದ ದಿಲ್ಲಿಯವರೆಗೆ ಇರಬಹುದು, ಪಂಚಾಯಿತಿಯ ವ್ಯಾಪ್ತಿಯು ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಅದರ ವೆಚ್ಚವನ್ನು ತಾನೇ ಭರಿಸುತ್ತದೆ. ಪಂಚಾಯಿತಿಯ ತೆರಿಗೆಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಸರ್ಕಾರವು ಅನುದಾನವನ್ನು ಒದಗಿಸುತ್ತದೆ. ಸಹಕಾರ ಸಂಘವು ಆರ್ಥಿಕ ಸಂಸ್ಥೆಯಾಗಿ ತನ್ನದೇ ಬಂಡವಾಳದ ಮೂಲಕ ಕಾರ್ಯಚಟುವಟಿಕೆಗಳನ್ನು ಜರುಗಿಸುತ್ತದೆ. ಪಂಚಾಯಿತಿಯು ಸರ್ಕಾರದ ನಿರ್ದೇಶನದಂತೆ ಕೆಲಸ ನಿರ್ವಹಿಸುತ್ತದೆ. ಯಾವುದೇ ಸಹಕಾರ ಏನ್ ಮಾಡ್ಬೇಕು ಹೇಳಿ ಈಗ? ಕಾಯ್ದೆಯಡಿ ನೀವು ಯಾವ್ದು ಸರಿ ಇಲ್ಲ ಅಂತ ಹೇಳಿ. ಅದೇ ಅಧ್ಯಕ್ಷರೇ, ಯಾವ್ದನ್ನ ಬದಲಾವಣೆ ಮಾಡಬೇಕು? ಅವರು ಈ ರಿಸರ್ವೇಶನ್ ಬನ್ನಿ, ಪಾಯಿಂಟ್ಗೆ ಬನ್ನಿ. ಅದನ್ನ ಹೇಳಿದ್ದು. ಎಲ್ಲ 50ಕ್ಕೂ ಹೆಚ್ಚು ವಿವಿಧ ರೀತಿಯ ಸಹಕಾರ ಸಂಘಗಳು ಇರೋದ್ರಿಂದ, ಓಕೆ, SC ST ಅವ್ರಿಗೂ ಇರೋದ್ರಿಂದ, ಓಕೆ, ಇದರಲ್ಲಿ ಈಗ ತಂದಿರ್ತಕ್ಕಂಥ ಹಾಲಿ ರಿಸರ್ವೇಶನ್ ಇರೋದ್ರಿಂದ SC ST OB ಮಹಿಳಾ ಹಾಲಿ ಇದಾವೆ. ಓಕೆ, ಸಾಕ ಫ್ಯಾಕ್ಸ್ ಗಳಿಗೆ ಅಮಿತ್ ಶಾ ಅವರು ಫ್ಯಾಕ್ಸ್ ಗಳಿಗೆ ಕಂಪ್ಯೂಟರೈಸ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಪಡಿಸಕ್ಕೆ. ನೀವು ದಯಮಾಡಿ ಇವತ್ತೇನು ರಿಸರ್ವೇಶನ್ ತಂದಿದ್ದೀರಿ, ಇದನ್ನ ದಯಮಾಡಿ ಮಾಡಕ್ ಕೂಡುದು, ತಡಿಬೇಕು, ಉಳಿದವನ್ ಮಾಡ್ಬೇಕು, ನಿಲ್ಸ್ಬೇಕು ಅಂತ ಹೇಳಿ ಅವ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿ. ರಾಜ್ಯ ಸಹಕಾರಿಗಳ ಪರವಾಗಿ, ರಾಜ್ಯ ದೊಡ್ಡ ಸಹಕಾರಿ, ಇದನ್ನ ನಿಲ್ಸ್ಬೇಕು ನೀವು. ಸಹಕಾರಿ 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 ದಯವಿಟ್ಟು ನಿಲ್ಸ್ಬೇಕು ನೀವು. ಇಲ್ಲ, ಎಲ್ಲ ನಿಲ್ಸೋದ್ರಿಂದ ತೊಂದರೆ. ಒಂದು ಖಾಲಿ ಪಾಯಿಂಟ್ ಮಾತಾಡ ಸಾಕು, ಬೇಗ ಬೇಗ. ಅಧ್ಯಕ್ಷರೇ, ಪಾಯಿಂಟ್ ಮಾತಾಡಿ. ಅಧ್ಯಕ್ಷರೇ, ಜಿರ್ದೇಗೌಡ ಷಡಕ್ಷರ ಅವರಲ್ಲಿ ಮಂತ್ರಿ ಇದ್ದಾರೆ, ಮಾತಾಡ್ತಾರೆ. ನೀವ್ಯಾಕೆ ಎದ್ದು ಮಾತಾಡ್ತೀರಿ? ಫಸ್ಟ್ ಅಲ್ಲಿ ನಿಲ್ಲಿಸುದಿಲ್ಲ ಮಾತಾಡೋದನ್ನು. ಅಧ್ಯಕ್ಷರೇ, ಒಂದ್ ನಿಮಿಷ ಬಸ್ ನೋಡ್ರೆ, 1 ಮಿನಿಟ್. ಅಧ್ಯಕ್ಷರೇ, ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಸಮಯ ಯಾಕೆ ಈ ಸಂದರ್ಭ ಉದ್ಭವ ಆಯಿತು ಅಂತಕ್ಕಂಥದ್ದು ಒಂದು ಆಲೋಚನೆ ಮಾಡಬೇಕು. ರಾಜ್ಯ ಸರ್ಕಾರ 7 ಜನರ ಸಮಿತಿ ಮಾಡಿಕೊಂಡು ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಕೆಲವೊಂದು ಕಾನೂನು ತಿದ್ದುಪಡಿಗಳನ್ನು ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟ ಮೇಲೆ ನಾವು GT ದೇವೇಗೌಡರು ಇದ್ದರು, ಇಲ್ಲಿರ್ತಕ್ಕಂಥ ಹೆಬ್ಬಾರ್ ಅವರಿದ್ದರು, ಆಮೇಲೆ ಷಡಾಕ್ಷರಿ ಇದ್ದರು, SR ಪಾಟೀಲ್ರು, ರಾಜೇಂದ್ರ ಕುಮಾರು, ಅನೇಕ ಜನ ನಾವು ಸೇರಿಕೊಂಡು ಇದನ್ನು ಕಾನೂನು ತಿದ್ದುಪಡಿ ಯಾಕೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಮೊದಲು ತಿಳ್ಕೋಬೇಕು. ಕೇಂದ್ರ ಸರ್ಕಾರ ಹಿಂದೆ 97 ಅಮೆಂಡ್ಮೆಂಟ್ ಮಾಡಿತು. 97 ಅಮೆಂಡ್ಮೆಂಟ್ ಆದಮೇಲೆ ಅನೇಕ ರಾಜ್ಯಗಳು ಅದನ್ನು ಇಂಪ್ಲಿಮೆಂಟ್ ಮಾಡಿದರು, ಎಕ್ಸೆಪ್ಟ್ ಗುಜರಾತ್. ಅವಾಗ ಕರ್ನಾಟಕದಲ್ಲಿ ನಾವು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿವಿ. ಅದರ ಪ್ರಕಾರ ನಮ್ಮ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಕೊಂಡಿವಿ. ಅವತ್ತಿನ ಗುಜರಾತ್ ಸರ್ಕಾರ ಈ ಕಾನೂನನ್ನು ಒಪ್ಪಲೇ ಇಲ್ಲ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 97 ಅಮೆಂಡ್ಮೆಂಟನ್ನು ನಾವು ಅಳವಡಿಸ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹೈಕೋರ್ಟಿಗೆ ಹೋದರು. ಗುಜರಾತ್ ಹೈಕೋರ್ಟಿಗೆ ಹೋಗಿ ಅಲ್ಲಿ ಸ್ಟೇ ತಗೊಂಡ್ರು. ಅಲ್ಲಿ ನಿರ್ಣಯ ಆಯಿತು, ಈ ಕಾನೂನನ್ನು ಒಪ್ಪೋದು ಬಿಡೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು, ರಾಜ್ಯ ಸರ್ಕಾರ ತೀರ್ಮಾನ ಸರಿ ಇದೆ ಅಂತೇಳಿ ಅಲ್ಲಿ ಹೈಕೋರ್ಟು ಆದೇಶ ಕೊಟ್ಟಿತು. ಅದರ ಮೇಲೆ ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸರ್ಕಾರ ಅಪೀಲ್ ಮಾಡಿದೆ.
ಕೇಂದ್ರ ಸರ್ಕಾರ ಗುಜರಾತದಲ್ಲಿ ಆಗಿರ್ತಕ್ಕಂಥ ಹೈಕೋರ್ಟಿನ ಆದೇಶವನ್ನು ಅಪಹೆಲ್ಡ್ ಮಾಡ್ಕೊಂಡು ಅದನ್ನು ಒಪ್ಪಿದ ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ 97 ಅಮೆಂಡ್ಮೆಂಟ್ ಏನಾಗಿತ್ತು ಅದು ಲ್ಯಾಪ್ಸ್ ಆಯ್ತು. ಆ ಕಾನೂನು ಇವತ್ತು ಇಲ್ಲ. ಆ ಒಂದು 97 ಅಮೆಂಡ್ಮೆಂಟ್ದಲ್ಲಿ ಇರ್ತಕ್ಕಂಥ ಕಾನೂನನ್ನು ನಾವು ಅಳವಡಿಸಿಕೊಂಡು ಇಲ್ಲೆಲ್ಲರೂ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ ಕಾನೂನು ಲ್ಯಾಪ್ಸ್ ಆದಮೇಲೆ ಇಲ್ಲಿ ಲ್ಯಾಪ್ಸ್ ಆಯ್ತಲ್ಲ, ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಕಾನೂನನ್ನು ಮಾಡಲಿಕ್ಕೆ ಒಂದು ಸಮಿತಿ ಮಾಡಿಕೊಂಡು ನನ್ನನ್ನು ಅಧ್ಯಕ್ಷ ಮಾಡಿ ನಾನೊಂದು ರಿಪೋರ್ಟ್ ನಾವೆಲ್ಲರೂ ಸೇರಿಕೊಂಡು ರಿಪೋರ್ಟ್ ಕೊಟ್ಟಿದ್ವಿ. ಅದರಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಲ್ಲ, ಈಗ ಸರ್ಕಾರ ಅದರಲ್ಲಿ ರಿಸರ್ವೇಷನ್ ತರಬೇಕು, ನ್ಯಾಯಸಮ್ಮತವಾಗಿ ಎಲ್ರಿಗೂ ಕೂಡ ಈ ಸಹಕಾರಿ ಕ್ಷೇತ್ರದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯ ಚಿಂತನೆಯನ್ನು ಅವ್ರು ಮಾಡಿದ್ದಾರೆ. ಅದನ್ನ ಇವತ್ತು ಪಾಸ್ ಮಾಡೋದು ಬಿಡೋದು ಈ ಹೌಸಿಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ನಮ್ಗೆಲ್ರಿಗೂ ನಮ್ಮ ಆಯ್ತು, ಅವ್ರು ಮಾತಾಡ್ಲಿ ಅವ್ರೆ. ಯಾಕಂದ್ರೆ ಆತ್ಮಸಾಕ್ಷಿ ನೋಡಿಕೊಂಡು ಏನು ನಾವು ಮಾಡುದು? ಯಾರಿಗೂ ಅನ್ಸೋದು ಬೇಡ. ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಇದನ್ನ ಉಳಿಸುವಂತದ್ ಮಾಡ್ಬೇಕು. ಇಲ್ಲ ಅಲ್ಲಿ ಹೋದ್ಕೊಂಡು ಹಂಗ್ ಮಾತಾಡೋದು, ನಾವು ಈ ಕಡೆ ಬರೋಣ ಹಿಂಗ್ ಮಾತಾಡೋದ್ರಿಂದ ಏನಾಗ್ತದೆ ಲಕ್ಷ್ಮಣನವ್ರೆ? ಇದು ಸಹಕಾರಿ ಕ್ಷೇತ್ರನೇ ಕ್ರಾಸ್ ಮಾಡ್ಬಿಡ್ತಾರೆ. ಬರ್ತೇನೆ. ನಾನೇನು ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷಪಾತ ಮಾಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಮಾಡಿರ್ತಕ್ಕಂಥ ಮನುಷ್ಯನಲ್ಲ. ನಾನು ಕೂಡ ಸಹಕಾರಿ ಕ್ಷೇತ್ರದಿಂದ ಬಂದವನು. ಸಹಕಾರಿ ಕ್ಷೇತ್ರದಲ್ಲಿ ಸಾಧಕ ಬಾಧಕಗಳು ಏನಾಗ್ತಾವ ಅಂತಕ್ಕಂಥದ್ದನ್ನು ಕೂಡ ನಮಗೆ ಅರಿವಿಗಿದೆ. ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತೇನು ನಾಮಿನೇಷನ್ದಲ್ಲಿ ಮಾಡ್ತಕ್ಕಂಥದ್ದೇನಿದೆ, ಈಗಾಗಲೇ ನಾವು ಸಹಕಾರಿ ಸಚಿವರ ಜೊತೆಗೇನು ಚರ್ಚೆ ಮಾಡಿದ್ದೀವಿ. ಅದು ಈಗಾಗಲೇ ರಿಸರ್ವೇಷನ್ 50% ಕ್ರಾಸ್ ಆಗಬಾರ್ದು ಅಂತ ಹೇಳಿ ತಿಳ್ಕೊಂಡೇ ಅಲ್ಲಿ ನಂಬರ್ಗಳನ್ನೇ ಹೆಚ್ಚು ಮಾಡಿರ್ತಕ್ಕ. ಪ್ರಾಥಮಿಕ ಹಂತದಲ್ಲಿ, ಮಾಧ್ಯಮಿಕ ಹಂತದಲ್ಲಿ ಮತ್ತು ರಾಜ್ಯದ ಮಟ್ಟದಲ್ಲಿ ಬರ್ತಕ್ಕಂಥದ್ದು. ಈಗ ಅಪೆಕ್ಸ್ ಬ್ಯಾಂಕ್ ಇದೆ, ಅಲ್ಲಿ ನಾವೀಗ 19 ಇದೆ. 19ಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ನಮಗೆ ಆಡಳಿತಾತ್ಮಕ ತೊಂದರೆ ಇದೆ. ಇರೋದ 19 DCC ಬ್ಯಾಂಕ್ಗಳಿದಾವೆ. ಆ 21 DCC ಬ್ಯಾಂಕ್ಗಳಿದಾವೆ. 21 DCC ಬ್ಯಾಂಕಿಂದ ಡೆಲಿಗೇಷನ್ ಬರ್ತಾವೆ, ಅಲ್ಲಿ 21 ಉಳಿತಿದೆ. ರಾಜ್ಯ ಮಟ್ಟದಲ್ಲಿ ಇನ್ನುಳಿದಿರ್ತಕ್ಕಂಥ ಸಂಸ್ಥೆಗಳಲ್ಲಿ 25ಕ್ಕೆ ಮಾಡಿರ್ತಕ್ಕಂಥದ್ದು ಒಂದೊಂದು ಕೆಲವೊಂದು ಜಿಲ್ಲೆಗಳಿಗೆ ಅಲ್ಲಿ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಜಿಲ್ಲೆಗಳಾಗಿದ್ದು 30, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಲ್ಲಿ 25 ಇದೆ. ಇನ್ನೂ ಅನೇಕ ಜನರಿಗೆ ಅಲ್ಲಿ ಪ್ರಾತಿನಿಧ್ಯನೇ ಸಿಗ್ತಲ್ಲ ಕೆಲವೊಂದು ಜಿಲ್ಲೆಗೆ. ಅದು ಅನ್ಯಾಯ ಆಗ್ತಕ್ಕಂಥದ್ದನ್ನ ಸರಿ ಮಾಡಲಿಕ್ಕೆ ಈ ಒಂದು 3 ಜನರನ್ನ ನಾಮಿನೇಷನ್ ಯಾವ ಜಿಲ್ಲೆಯಿಂದ ಬಂದಿರೋದಿಲ್ಲ, ಯಾವ ಕಮ್ಯುನಿಟಿಯಿಂದ ಬಂದಿರೋದಿಲ್ಲ, ಯಾವ ಸಮುದಾಯದಿಂದ ಬಂದಿದ್ದಿಲ್ಲ, ಯಾವ ಸಮುದಾಯಕ್ಕೆ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂಥವರನ್ನ ಹುಡುಕಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಒಂದು. ನಾನು ರಾಜಣ್ಣ ಅವ್ರಿಗೆ ಪದೇ ಪದೇ ನಾನು ಎದ್ದು ಹೇಳಲಿಕ್ಕೆ ಹೋಗೋದಲ್ಲ. ಈಗ ಕಾನೂನು ತಂದಿದ್ದೀರಿ, ಇವತ್ತು ನೀವು ಪಾಸ್ ಮಾಡ್ಕೋತೀರಿ, ರಾಜ್ಯಪಾಲರ ಹತ್ರ ಹೋಗುತ್ತೆ. ಇದು 97 ಅಮೆಂಡ್ಮೆಂಟ್ ಬಸನಗೌಡ್ರ 97 ಅಮೆಂಡ್ಮೆಂಟ್ ಆಗಿರೋದ್ರಿಂದ, ಲ್ಯಾಪ್ಸ್ ಆಗಿರೋದ್ರಿಂದ ಈ ಕಾನೂನು ತರಬೇಕಾಗಿರೋದು ಅನಿವಾರ್ಯ ಇದೆ. ಇಲ್ಲ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದ್ರ ಪರವಾಗಿ ಮಾತಾಡ್ತಾ ಇದ್ದೀರಿ, ಫ್ಯಾಕ್ಸ್ಗಳು ಮಾಡ್ಲಿ ಅಂತ ಹೇಳ್ತಾ ಇದ್ದೀರಿ. ನಾಮಿನಿ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಕೂತ್ಕೊಳ್ರಿ, ನಾನು ಬರ್ತೀನಿ ಅಲ್ಲಿಗೆ. ಎಲ್ಲಿಗೆ ಬರ್ಬೇಕು ಅನ್ನೋದು ಬರ್ತೀನಿ. ನಾನೇನು ಅರ್ಧೊಟ್ಟು ಮಾತಾಡಲ್ಲ. ಅದರ ಜೊತೆಗೆ ಇವತ್ತು ಇದೇನು 97 ಅಮೆಂಡ್ಮೆಂಟ್ ಲ್ಯಾಬ್ಸ್ ಆದ್ಮೇಲೆ ಈಗ ಮಾಡ್ಬೇಕಾಗಿದ್ದು ಕಾನೂನು ಇದೆಯಲ್ಲ, ಏನಾಗಿತ್ತು ಅಧ್ಯಕ್ಷರೇ, ಈ ಕೆಲವೊಂದು ಕಡೆ ನಮ್ಮವ್ರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಭಾಳ ಜನ ಒಪ್ಬೋದು, ಕೆಲವೊಂದು ಜನ ಒಪ್ಪಲಿಕ್ಕಿಲ್ಲ. 5 ವರ್ಷದಲ್ಲಿ 3 ಜನರಲ್ ಬಾಡಿ ಅಟೆಂಡೆನ್ಸಿ ಮತ್ತು ಕನಿಷ್ಠ ವ್ಯವಹಾರ ಇದ್ದವರಿಗೆ ವೋಟಿಂಗ್ ರೈಟ್ಸ್ ಅಂತ ಏನಿತ್ತಲ್ಲ, ಈಗ ಅದು ಹೋಗುತ್ತೆ. 97 ಹೋದ್ಮೇಲೆ ಅದು ಹೋಗುತ್ತೆ. ಆದರೆ ಏನಾಗುತ್ತೆ, ನಿಮ್ಮಂಥವ್ರು ಪ್ರಾಮಾಣಿಕರಿದ್ದವರು ಜನರಲ್ ಬಾಡಿ ಒಳಗೆ ಎಲ್ರಿಗೂ ಅವಕಾಶ ಕೊಡ್ತೀರಿ, ಎಲ್ಲರೂ ಸಹಿ ಮಾಡ್ತಾರೆ, ಅವ್ರಿಗೆ ಟರ್ನ್ ಓವರ್ ಮಾಡ್ತಾರೆ, ಅಂಥವ್ರಿಗೆ ಮತ ಸಿಗುತ್ತೆ. ಕೆಲವೊಂದು ಆಡಳಿತ ಮಂಡಳಿ ಅವ್ರು ಏನು ಮಾಡ್ತಾರೆ ಗೌಡ್ರೆ, 2 ಬುಕ್ ಪ್ರಿಂಟ್ ಮಾಡಿದ್ದಾರೆ, ಅಟೆಂಡೆನ್ಸಿ 2 ಬುಕ್ ಇಡ್ತಾರೆ. 2 ಬುಕ್ ಇಟ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಜನರು ಕರ್ಕೊಂಡು ಅಲ್ಲಿ ಅಟೆಂಡೆನ್ಸಿ ಸಹಿ ತಗೊಂಡು ಕನಿಷ್ಠ ವ್ಯವಹಾರ ಮಾಡಲಿಕ್ಕೆ ತಮಗೆ ಯಾರು ವೋಟ್ ಹಾಕ್ತಾರಲ್ಲ ಅಂಥವ್ರಿಗೆ ಮಾತ್ರ ಒಂದು ಅಟೆಂಡೆನ್ಸಿ ಬುಕ್ ಇಟ್ಕೊಂಡು ಅದನ್ನ ಅಧಿಕೃತ ಅಂತ ಮಾಡಿ, ಇನ್ನುಳಿದಿರ್ತಕ್ಕಂಥದ್ದು ಏನೊಂದು ಬುಕ್ ಇರುತ್ತಲ್ಲ, ಎಲ್ಲರೂ ಜನರಲ್ ಬಾಡಿ ಬಂದಿರೋ ಸಿಗ್ನೇಚರ್ ಮಾಡಿದ್ದು ಅದನ್ನ ತೆಗೆದು ಹೋಗ್ಬಿಡ್ತಾರೆ. ಕೆಲವೊಂದು ಅನಿವಾರ್ಯವಾಗಿ, ಈಗ ನಾನು ಒಂದು ಬೆಳಗಾಮದಲ್ಲಿ ಇರ್ತೀನಿ, ನಂದೇನೋ ಉದ್ಯೋಗದಕ್ಕೋಸ್ಕರ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ, ನನಗೆ ಬಂದಿರಲಿಕ್ಕೆ ಆಗೋದಿಲ್ಲ. ಒಂದ್ಸಲ ಯಾವಾಗ ಬಂದು ಸಿಗ್ನೇಚರ್ ಮಾಡಿರ್ತೀರಿ, ಅಟೆಂಡೆನ್ಸ್ ಆಗಿರೋದಿಲ್ಲ.
ಅಂಥವ್ರಿಗೆ ವೋಟಿಂಗ್ ರೈಟ್ಸು ಸಿಗಲ್ಲ. ಮತ್ತು ಇಲ್ಲಿ ಮುದ್ದಾಂ ಯಾರು ವೋಟ್ ಹಾಕ್ತಾರೆ ನನಗೆ ಅಂಥವ್ರನ್ನ ಸಿಗ್ನೇಚರ್ ಮಾಡ್ಕೊಳ್ತಕ್ಕಂಥದ್ದಿದೆ. ಅದ್ರದ್ದು ಏನಾಗ್ತಾ ಇದೆ, ಇವತ್ತು ಹೈಕೋರ್ಟ್ಗೆ ಹೋಗ್ತಾರೆ, ವಕೀಲರ ಹತ್ರ ಫೀ ಕೊಡ್ತಾರೆ. ವಕೀಲರು ಒಂದು ವೋಟ್ ರೈಟ್ಸ್ ಕೊಡ್ಲಿಕ್ಕೆ ಒಂದಕ್ಕೆ 400 ರಿಂದ 500 ರೂಪಾಯಿ ತಗೋತಾರೆ. 1,000 2,000 ವೋಟರ್ಸ್ ಅಲ್ಲಿ ವೋಟಿಂಗ್ ರೈಟ್ಸ್ ಸಿಗದೇ ಇದ್ದ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ವಕೀಲರಿಗೆ ಹೋಗ್ತಾ ಇದೆ. ಎಲ್ರಿಗೂ ವೋಟಿಂಗ್ ರೈಟ್ ಸಿಗ್ತಾ ಇದೆ ಕೋರ್ಟ್ ಹೋದ್ಮೇಲೆ, ಅನಾವಶ್ಯಕವಾಗಿ ವಕೀಲರಿಗೆ ದುಡ್ಡು ಕೊಡೋದಾಗ್ತಾ ಇದೆ ಹೊರತಾಗಿ ಇದರಿಂದ ಯಾವುದೇ ಪ್ರಯೋಜನ ಆಗ್ತಕ್ಕಂಥದ್ದಿಲ್ಲ. ಅದಕ್ಕೆ ಎಲ್ರಿಗೂ ವೋಟಿಂಗ್ ರೈಟ್ಸ್ ಕೊಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಈಗ ನೀವು ಶಾಸಕರಾಗಿರ್ತಕ್ಕಂಥವ್ರು, ನಾನು ಕೇಳ್ತೀನಿ, ನಿಮ್ಗೆಲ್ಲರೂ ವೋಟ್ ಹಾಕ್ತಾರಿಲ್ಲ? ನಿಮ್ಮ ಊರೊಳಗೆ ಒಬ್ಬ ಯಾರೇ ಗುಳೆ ಹೋಗಿ ಕಿಶಂದು 2 ವರ್ಷ ಬಂದಿರೋದಿಲ್ಲ, ಆ ಕ್ಷೇತ್ರದಲ್ಲಿ ಇರೋದಿಲ್ಲ, ಆ ನಂತರ 2 ವರ್ಷ ನಂತರ ಗುಳೆ ಹೋಗಿ ಮುಗಿಸ್ಕೊಂಡು ಬರ್ತಾನೆ, ಅವ್ನು ವೋಟ್ ಹಾಕ್ತಾನೆ ಇಲ್ಲ? ಅವನು ಸಹಕಾರ ಸಂಘನೇ ಬೇರೆ, ವೋಟಿಂಗ್ ಬೇರೆ. ಕಂಪೇರ್ ಮಾಡಿ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಕೂಡ ಮತದಾನ ಹಕ್ಕು ಕೊಡ್ತಕ್ಕಂಥದ್ದು, ಎಲ್ರಿಗೂ ಮತ ಸಿಗ್ತಕ್ಕಂಥದ್ದು, ಅವರ ಹಕ್ಕನ್ನ ಬಳಸ್ತಕ್ಕಂಥದ್ದು, 97 ಅಮಾಂಡ್ಮೆಂಟ್ ತರಲಿ ಅಂತ ಹೇಳಿ ಕಿಶನ್ ನಾನು ಕೇಳ್ಕೊಳ್ತೀನಿ. ನೀವ್ ಹೇಳ್ತಾರೆ ಯಾವ್ದು ಅಬ್ಜೆಕ್ಷನ್ ಮಾಡಲಿಲ್ಲ, ಒಂದೇ ಒಂದು ಅಬ್ಜೆಕ್ಷನ್ ಆಮೇಲೆ ಮಾಡ್ತಾ ಇಲ್ಲ. ನೀವು ಜನರಲ್ ಆತಂಕ ಇರೋದೇನಂದ್ರೆ ಆತಂಕ ಇರೋದೇನಂದ್ರೆ ಒಂದು ನಿಮಿಷ ಆಯ್ತು ಸೋಮಶೇಖರ್, ನಾ ಕೇಳ್ತಾನೆ ಇಲ್ಲಿ, ಹೇಳಪ್ಪ ಒಂದು ನಿಮಿಷ. ಅಲ್ಲಪ್ಪ, ನಾನು ಸಹಕಾರ ಹೇಳ್ತಾ ಇದ್ದೇನೆ. ಚರ್ಚೆ ಮಾಡಬೇಡಿ, ಸೌದೆ ಮುಗಿತಾ? ಒಂದ್ ನಿಮಿಷ ಸನ್ಮಾನ್ಯ ಅಧ್ಯಕ್ಷ, ಎಲ್ರಿಗೂ ಆತಂಕ ಇರೋದೇನಂದ್ರೆ ಆ ಕಮಿಟಿಲಿ ತೀರ್ಮಾನ ಆಗಿಲ್ಲ ತಾನೆ? ಇಲ್ಲ, ಆ ರಿಸರ್ವೇಶನ್ ಕಮಿಟಿ ಕೊಡಿ. ಈಗ ಬೇರೆ ಯಾವ್ದು ಅಬ್ಜೆಕ್ಷನ್ ಇಲ್ಲ, ಆ ರಿಸರ್ವೇಶನ್ ಬಗ್ಗೆ ಮಾತಾಡುದು. ಈಗ ಇಲ್ಲಿ ಕೇಳಿ, ಮಾಡೋದು ಕಾನೂನು ಅಲ್ಲ ರೀ, ಕೇಳಿಲಿ, ನೀವು ಕಮಿಟಿ ಕೊಡಿ. ಹಂಗಾರೆ ಕಮಿಟಿ ಹಾಕ್ಬೇಕಂಗಾರೆ ಸೋಮಶೇಖರ್ ಒಂದ್ ನಿಮಿಷಪ್ಪ, ಸೌದಿ ಕಮಿಟಿ ಕೊಡಿ. ಒಂದ್ ನಿಮಿಷ ಇರಪ್ಪ, ಇಲ್ಲ ಒಂದಿಟ್ಟು ಯಾಕೆ ಮಾಡ್ತಂಗ ಅಧ್ಯಕ್ಷರೇ? ಈ ಎಲ್ರಿಗೂ ಅನೇಕ ಹಿರಿಯರಿಗೆ ಆತಂಕ ಇರ್ತಕ್ಕಂಥದ್ದು ಏನಂದ್ರೆ, ಈ ರಿಸರ್ವೇಶನ್ ಬಂದ್ಮೇಲೆ ಮತ ಸೀಮಿತ ಆಗಿದೆ. ರಿಸರ್ವೇಶನ್ ಬಂದ್ಮೇಲೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಿಗೆ, ಸ್ಟೇಟ್ ಲೆವೆಲ್ದವರಿಗೆ ರಿಸರ್ವೇಶನ್ ಬರುತ್ತೆ, ಇದು ಆತಂಕ ಆಗುತ್ತೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಳಿರೋದ್ರಿಂದ ಜನರ ಮೇಲೆ ತಪ್ಪ ಸಂದೇಶ ಹೋಗ್ತಕ್ಕಂಥ ಒಂದು ಅವ್ರಿಗೆ ಆತಂಕ ಇದೆ. ಆದರೆ ಜಿಲ್ಲಾ ಮಟ್ಟಕ್ಕೆ ಬರುವಾಗ ಎಸ್.ಟಿ. ಸೋಮಶೇಖರ್ ಬರಲ್ಲ. ಯಾವ ಸಂಘ ಇರುತ್ತೋ ಆ ಸಂಘದ ಪ್ರತಿನಿಧಿಯಾಗಿ ಬಂದಿರ್ತಾರೆ. ಅಲ್ಲಿಂದ ನೀನು ಅಪೆಕ್ಸ್ ಬ್ಯಾಂಕ್ ಬರುತ್ತೆ. ಅಪೆಕ್ಸ್ ಬ್ಯಾಂಕ್ ನಾನು ಇವತ್ತು ಬಂದಿದ್ದೀನಿ, ಲಕ್ಷ್ಮಣ ಸೌದಿ ಬರಲ್ಲ. ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಬರುತ್ತೆ. ಇಲ್ಲಿ ರಿಸರ್ವೇಶನ್ ಅಪ್ಲೈ ಮಾಡಲಿಕ್ಕೆ ಕಷ್ಟ ಇದೆ, ಆಗೋದಿಲ್ಲ, ಆತಂಕದಿಂದ ನೀವು ಹೊರಗಿರ್ರಿ ಅಂತೇಳಿ ನಂದೊಂದು ಅಭಿಪ್ರಾಯ. ಒಂದು. ಎರಡನೇದು ಅಧ್ಯಕ್ಷರೇ, ನಾನು ರಾಜಣ್ಣ ಅವರಿಗೆ ಒಂದು ವಿನಂತಿ ಮಾಡ್ತೀನಿ. ಈ ಕಾನೂನು ತಂದಿದ್ರಿ, ಇದು ಸಫಲ ಆಗಬೇಕು ಮತ್ತು ಎಲ್ಲರಿಗೂ ಇದರಿಂದ ಲಾಭ ಸಿಗಬೇಕು. ಅದಕ್ಕೆ ಈಗ ಈ ಕಾನೂನು ಬರ್ತದಂತ ತಿಳ್ಕೊಂಡು ಭಾಳಷ್ಟು ಜನ ಈಗಾಗಲೇ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈ ಕಾನೂನಿನಿಂದ ಮುಂಚೆನೇ ನಾವು ಚುನಾವಣೆ ಮಾಡಿಕೊಂಡು ಈ ಕಾನೂನು ನಮಗೆ ಅನ್ವಯ ಆಗಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾನು ಅವರಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮ ಹತ್ರ ಅಧಿಕಾರ ಇದೆ, ಅಧಿಕಾರಿಗಳು ಹೇಳ್ರಿ, ಅಧಿಕಾರಿಗಳು ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸನೂ ಮಾಡ್ಬೋದು. ಬರಲ್ಲ ರೀ ಅಂತೇಳಿ ನಿನಗೆ ಮಾಡಲ್ಲ, ಹಿಂದಿನವ್ರಿಗೆ ಮಾಡಿದ್ದಾರೆ. ಉದಾಹರಣೆ ನಿನಗೆ ಹೇಳಕತ್ತೀನಿ, ನಿನಗೆ ಯಾರು ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಇನ್ನು ಅವ್ರೇನು ಮಾಡ್ತಾರೆ ಪಾಪ. ಅದು ನೆಕ್ಸ್ಟ್ ಒಂದು ನಿಮಿಷ ಸರ್, ಮುಖ್ಯವಾದದ್ದು ಹೇಳ್ತಾ ಇದ್ದೀನಿ. ಈಗೇನು ಕೋಡ್ ಆಫ್ ಕಂಡಕ್ಟ್ ಮಾಡಿದ್ದಾರೆ, ಹಿಂದೆ ಸಾಕಷ್ಟು ಜನ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಕರೋನಾ ಬಂದಿತ್ತು. ಅವಾಗ ನೀವೇನು ಮಾಡ್ರಿ, ಎಲ್ಲ ಸಹಕಾರಿ ಸಂಘಗಳ ಚುನಾವಣೆ ಮುಂದೆ ಹಾಕಿದ್ರಲ್ಲ. ಅವತ್ತೂ ಅಧಿಕಾರಿಗಳು ಹೇಳಿದ್ರು, ಇದ್ರನ್ನ ಒಂದ್ಸರಿ ಇಲೆಕ್ಷನ್ ಘೋಷಣೆ ಆದರೆ ಮುಂದೆ ಹಾಕಕ್ಕೆ ಬರಲ್ಲ ಅಂತೆ, ಕೋರ್ಟ್ ಅದನ್ನು ಒಪ್ಪೋದಲ್ಲ ಅಂತ. ನಮ್ಮಲ್ಲಿ ಕಾನೂನು ಇದೆ, 121 ಇದೆ, ಅದನ್ನು ಬಳಸ್ಕೊಳ್ರಿ. ಯಾವ್ಯಾವ ಚುನಾವಣೆ ಘೋಷಣೆ ಮಾಡಿದಾರಲ್ಲ ಅದ್ರನ್ನ ಚುನಾವಣೆಯನ್ನು ಮುಂದೆ ಹಾಕ್ರಿ. ಈ ಕಾನೂನು ಇಂಪ್ಲಿಮೆಂಟ್ ಆದ್ಮೇಲೆ, ಈ ಕಾನೂನು ಜಾರಿಗೆ ಬಂದ ಮೇಲೆ ಆ ಚುನಾವಣೆ ಮಾಡಿಸ್ತಕ್ಕಂಥ ಕೆಲಸವನ್ನ ಸಹಕಾರಿ ಸಚಿವರು ಮಾಡಬೇಕು ಅಂತ ಹೇಳಿ ನಂದೊಂದು ವಿನಂತಿ. ಇದು ಹೇಳಲೇ ಇಲ್ಲ ಸರ್, ಟು ದಿ ಪಾಯಿಂಟ್. ಫ್ಯಾಕ್ಸ್ಗಳು ರಿಸರ್ವೇಶನ್ ಹೇಳಲೇ ಇಲ್ಲ ನೀವು.
ಇರ್ಬೇಕೋ ಬೇಡ ಅಂತ ನಿಮಗೆ ಆತಂಕದ ಬಗ್ಗೆ ನಾನು ಅಲ್ಲ ಸರ್, ಆತಂಕದ ಬಗ್ಗೆ ನಿಮ್ಗೆ ಗೊತ್ತು. ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮಗೆ. ಸರ್ಕಾರ ದುಡ್ಡು ನಿಮ್ಮ ICC ಆತಂಕದ ಬಗ್ಗೆ budget ಸ್ಪಷ್ಟವಾಗಿ ಮಾಡಲ್ಲ. ಹೇಳಿದ್ದೀನಿ, ನೀವು ಅರ್ಥ ವಾಣಿಜ್ಯ ಮಾಡ್ಕೊಳ್ಳಿಲ್ಲ. ಬ್ಯಾಂಕ್ ಅಲ್ಲಿ ಮಾಡ್ತಾರೆ. ನಿಮ್ಮ ವಾಣಿಜ್ಯ ನಿಮ್ಮ ಬ್ಯಾಂಕ್ ಅಲ್ಲಿ ಆತಂಕದ ಮಾಡ್ತಾರೆ. ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಡಿಪಾಸಿಟ್ ಮಾಡಲ್ಲ ದೇವೇಗೌಡ್ರೆ, ನಾನು ನಿಮ್ಮ ಆತಂಕದ ಬಗ್ಗೆ ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಫ್ಯಾಕ್ಸ್ ಗಳಿಗೆ ರಿಸರ್ವೇಶನ್ ಬೇಕಾ ಬೇಡ? ಅಧ್ಯಕ್ಷರೇ, ಡಬ್ಬ ಅವ್ರು ಹೇಳಿದಾರೆ, ನೀವ್ ಹೇಳಿದ್ದು ಕೇಳಿದಿವಿ, ಅವ್ರು ಹೇಳಿದ್ದು ನೀವೇ ಹೇಳಿ. ಬೇರೆ ಸರ್ಕಾರ ಬರ್ತದೆ, ನಿಮ್ಮನ್ನ ಕಿತ್ತಾಕ್ತಾರೆ. 2-3 ಪಾಯಿಂಟ್ ಮಾತ್ರ ಬರ್ತದೆ, ನಿಮ್ಮನ್ನ ದೇವೇಗೌಡ್ರೆ, ಕಿತ್ತಾಕ್ತಾರೆ. ಆಯ್ತು ಮಾತ್ರ ಜಿದ್ದೇಗೌಡ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಮಾನ್ಯ ಸಹಕಾರ ಸಚಿವರು ಅವರು ಬಹಳ ಹಿರಿಯ ಸಹಕಾರಿಗಳು. ಅವ್ರ ಕಾಲದಲ್ಲಿ ಇವನ್ನ ಉದಾರೀಕರಣ ಆಗಬೇಕು. ಹಿಂದೆ ಜೆ.ಎಚ್. ಪಟೇಲ್ ಕಾಲದಲ್ಲಿ ಎಸ್ ಪಾಟೀಲ್ ಸಹಕಾರ ಮಂತ್ರಿಗಳಿದ್ದಾಗ ಹೊಸ ಒಂದು ಆ್ಯಕ್ಟನ್ನು ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಯಿತು. ಈಗ ಏನಾಗಿದೆ ಅಂದರೆ ಅಧ್ಯಕ್ಷರೇ, ಪ್ರತಿಯೊಂದು ಅಧಿವೇಶನದಲ್ಲಿ ಒಂದು ಕೋಆಪರೇಟಿವ್ ಅಮೆಂಡ್ಮೆಂಟ್ ತರ್ತಾರೆ. ಎಷ್ಟು ಸಾಧ್ಯತೆ ಅವ್ರನ್ನ ಕಂಟ್ರೋಲ್ ಇಟ್ಕೋಬೇಕು, ಅವತ್ರ ಮ್ಯಾಗ ನಿಯಂತ್ರಣ ಮಾಡಬೇಕು ಅನ್ನೋಂಥದ್ದು ಏನೋ ಒಂದು ದುರ್ಬುದ್ಧಿ ಏನು ಬಂದಿದೆಯಲ್ಲ, ಅದು ಯಾವ ಸರ್ಕಾರ ಇರಲಿ, ಅದೇ ಸರ್ಕಾರದ ನಾವು ಹೇಳೋದಿಲ್ಲ, ಪಕ್ಷ ಅತೀತವಾಗಿ ಇದು ಏನಾಗ್ತಾ ಇದೆ ಅಂದರೆ ಅಮೆಂಡ್ಮೆಂಟು ಯಾವಾಗ ನೋಡೋದಾಗೂ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ಗೆ, ಸೌಹಾರ್ದ ಆ್ಯಕ್ಟ್ಗೆ ತರುವಂಥದ್ದು ಆಗ್ತಾ ಇದೆ. ನೀವು ಹಂಗಾದ್ರೆ ಉದಾರೀಕರಣ ಎಲ್ಲಿ ಹೋಯ್ತು? ಅಲ್ಲ, ಈ ಯಾವುದೇ ಒಂದು ಸಹಕಾರಿ ಸಂಸ್ಥೆಯನ್ನ ಈ DCC ಬ್ಯಾಂಕು ಅವೆಲ್ಲ ಸಹಕಾರದಿದ್ದಂಗೆ, ಸರ್ಕಾರದಿದ್ದಂಗೆ ಇವು ಸಹಿತ ಮುಕ್ತಾಗಿದ್ದ. ಅವ್ರೇನು ಸೇರಿತ್ತು ಅದನ್ನೆಲ್ಲ ವಾಪಸ್ ಕೊಟ್ಟು ಅಲ್ಲಿ ನಾಮಿನೇಟ್ ಆಗ್ಲಾರ್ದಂಗೆ ಅವ್ರು ನೋಡ್ಕೊಂಡಿದ್ದಾರೆ. ಅವ್ರು ಭಾಳ ಬುದ್ಧಿವಂತರಾಗಿ ಅದನ್ನು ಉಪಯೋಗ ಮಾಡಿದ್ದಾರೆ. ಆದರೆ ಅಧ್ಯಕ್ಷರು, ಇವತ್ತು ಸಮಾನ ಮನಸ್ಕರ ಕೂಡಿ ಒಂದು ಸಂಸ್ಥೆಯನ್ನು ಕಟ್ತೀವಿ. ನಮ್ಮ ಮನಸ್ಸಿನಲ್ಲಿ ಜಾತಿ ಮತ ಯಾವುದೂ ಇರೋದಿಲ್ಲ. ನಮ್ಮದೇ ಒಂದು ಎಲ್ಲ ಸಮಾಜದವ್ರು ಇರ್ತಾರೆ, ಅದರಲ್ಲಿ ಪರಿಶಿಷ್ಟ ಜಾತಿಯವರು ಇರ್ತಾರೆ, ಪರಿಶಿಷ್ಟ ಪಂಗಡದವ್ರು ಇರ್ತಾರೆ, ಎಲ್ಲ ಸಮುದಾಯದವ್ರನ್ನ ತೊಗೊಂಡು ಒಂದು ಸಂಸ್ಥೆನ ಕಟ್ಟಿರ್ತೀವಿ. ಇನ್ನು ಕೆಲವೊಂದು ಜಾತಿ ಆಧಾರದ ಮೇಲೇ ಸಹಕಾರಿ ಕ್ಷೇತ್ರಗಳಲ್ಲಿಯೂ ಇದೆ. ನಿಮಗೆ ಅಷ್ಟು ಕಳಕಳಿದ್ದು ರಿಸರ್ವೇಷನ್ ಮಾಡೋದಿದ್ರೆ ನೀವೇ 100ಕ್ಕೆ 100 ಬಂಡವಾಳ ಹಾಕ್ರಿ, ನೀವೇ 100ಕ್ಕೆ 100 ಶೇರ್ ಹಾಕಿ, ನೀವು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವ್ರನ್ನ ಮಾಡ್ರಿ, ಒಬ್ಬರನ್ನೂ ಜನರಲ್ದವ್ರನ್ನ ಮಾಡಬೇಡಿ. ಒಬ್ಬ ಲಿಂಗಾಯತ ಬೇಡ, ಒಬ್ಬ ವಕೀಲ ಬೇಡ, ಒಬ್ಬ ಬ್ರಾಹ್ಮಣ ಬೇಡ, ಚುನಾವಣೆನೇ ಬೇಡ. ಲಿಂಗಾಯತರ ಒಕ್ಕಲಿಗರ ಮ್ಯಾಗ ನಿಮ್ಗೆ ಸಿಟ್ಟಿದ್ರೆ ನೀವೇ ಸರ್ಕಾರನೇ 5 ಕೋಟಿ 10 ಕೋಟಿ ಬಂಡವಾಳ ಕೊಡ್ರಿ, 100 ಕೋಟಿ ಕೊಡ್ರಿ, 10,000 ಕೋಟಿ ಕೊಡ್ರಿ, ನಾವೇನು ಕೇಳೋದಿಲ್ಲ. ನಮ್ಮ ಜನ ತಗೊಂಡು ನಮ್ಮ ವಿಶ್ವಾಸದ ಮೇಲೆ ಇವತ್ತು ಜನ ನಮ್ಮಲ್ಲಿ ಡಿಪಾಸಿಟ್ ಮಾಡ್ತಾರೆ. ನಮ್ಮ ವಿಶ್ವಾಸ ಮೇಲೆ ಅಲ್ಲಿರುವಂಥ ಲೀಡರ್ ಇವತ್ತು ಅಲ್ಲಿ ಯಾವ ನಾಯಕತ್ವ ಸಹಕಾರಿ ಕ್ಷೇತ್ರದಾಗಿರ್ತಾನೆ ಅವನ ನೇತೃತ್ವದಲ್ಲಿ ಇವತ್ತು ಜನ ಡೆಪಾಸಿಟ್ ಮಾಡ್ತಾರೆ. ಅಧ್ಯಕ್ಷರೇ, ಜನ ಶೇರ್ ತಗೋತಾರೆ. ನೀವು ಏನ್ ಮಾಡ್ತೀರಿ? 5 ವರ್ಷ ಯಾವ ಜನರಲ್ ಬಾಡಿಗೆ ಬರೋದಿಲ್ಲ, ₹1 ಬಿಸ್ನೆಸ್ ಮಾಡೋದಿಲ್ಲ, ಅವ ಡಿಪಾಸಿಟ್ ಇಡುವುದಿಲ್ಲ. ಒಮ್ಮೆ ಇನ್ನೂ 1 ವರ್ಷ ನಿಮ್ಮ ಸಹಕಾರಿ ನಿಮ್ಮ ಪ್ರಕಾರ 1 ವರ್ಷ ಇರ್ತದೆ, ಅದು ಹಿಂದಿನ ದಿವಸ ಸದಸ್ಯನಾಗ್ತಾನೆ, ಅವನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ. ಈಗೇನು 5 ವರ್ಷದ ಆಡಳಿತದಲ್ಲಿ ಏನಾಗಿರ್ತದೆ ಅಧ್ಯಕ್ಷರೇ, ಯಾವನೋ ಒಬ್ಬ ಯೋಗ ಅವನು ಸಾಲ ಸರಿಯಾಗಿ ತುಂಬುದಿಲ್ಲ ಅಂತೇಳಿ ಅವನಿಗೆ ನಾವು ಸಾಲ ಕೊಟ್ಟಿರೋದಿಲ್ಲ, ಅಥವಾ ಅವ ಸರಿಯಾಗಿ ನಾವು ಅವನ ಮನೆ ಜಪ್ತಿ ಮಾಡಿಸಿರ್ತೀವಿ. ಅವಾಗ ಏನಾಗಿಬಿಡ್ತದೆ, ಅವ ಅದನ್ನು ಇಟ್ಕೊಂಡು ಇಂಥವ್ರದ್ದು ಒಂದು ಒಕ್ಕೂಟಾಗಿ ಅವ ಆಡಳಿತ ಮಂಡಳಿಗೆ ಬಂದಂದರೆ ಈ 100 ಅಧ್ಯಕ್ಷರೇ 100-120 ವರ್ಷ 50 ವರ್ಷದ ಒಂದು ಸಂಸ್ಥೆಗಳಿವೆ ರಾಜ್ಯದಲ್ಲಿ. ಮತ್ತು ನೀವು ಅದನ್ನು ಯಾವನೋ ಸಿಕ್ಕರೆ ಅವರು ಅದೇ ಒಂದು ಗುಂಪು ಸೇರಿ ಅದರಾಗ ಶೇರ್ ಬಂಡವಾಳ ಇಲ್ಲ, ಅದರ ಬಗ್ಗೆ ಕಳಕಳಿ ಇಲ್ಲ. ನಾವು ಈಗಾಗಲೇ SC STಗೆ ಮೀಸಲಾತಿ ಇದೆ, ನೇರವಾಗಿ ಅವ್ರು ಶೇರ್ ಸದಸ್ಯ ಆ SC ST ಜನಾಂಗದವ್ರನ್ನ ಯಾರು ಒಳ್ಳೆಯವರು ಅದಾರ ಅಂತದನ್ನು ಆಯ್ಕೆ ಮಾಡುವಂಥ ಶೇರ್ ಸದಸ್ಯರಿಗೆ ಅಧಿಕಾರ ಇದೆ. ಅಲ್ಲಿ ನಿಂತಿರ್ತಾರೆ SC ST ಒಳಗೆ, ಇಲ್ಲಪ್ಪ ಇವ ಒಳ್ಳೆಯವದಾನೆ, ಬಿಲ್ಲಲ್ಲಿ ರಿಸರ್ವೇಶನ್ ಬೇಡ ಅಂತ ತಾವು ಹೇಳ್ತಾ ಇದ್ದೀರಿ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ನಾಮಿನೇಷನ್ ಮಾಡ್ತೀನಿ ಅಂದ್ರೆ ಹೆಂಗೆ? ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ನವ್ರದ್ದು ತುರ್ಕುದು, ಅಲ್ಲಿ ಹೋಗಿ ವಿರೋಧ ಮಾಡು, ಅದು BJP ಇದೆ ಅಂತೇಳಿ. BJP ಸರ್ಕಾರ ಬಂದ ಕೂಡ ಕಾಂಗ್ರೆಸ್ನವರು ವಿರೋಧ ಮಾಡು, ಹಿಂಗೆ ಮಾಡಿ ಸಂಸ್ಥೆ ಹಾಳು ಮಾಡ್ತೀರಿ ಹೊರತು ನೀವು ಏನು ಸಾಧ್ಯ. ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಹೇಳ್ತೀನಿ, ಕನಿಷ್ಠ ಒಬ್ಬ ಸದಸ್ಯನಿಗೆ ಜವಾಬ್ದಾರಿ ಬೇಕು. ಅವ ಒಂದು 2 ಜನರಲ್ ಬಾಡಿನೂ ಬರ್ಲಿಕ್ಕೆ ಆಗುದಿಲ್ಲ, ಅವ ಒಂದು ₹100 ಡೆಪಾಸಿಟ್ ಇಡುವುದಿಲ್ಲ, ಒಂದು ₹100 ಸಾಲ ತಗೋದಿಲ್ಲ, ಅವನ್ನ ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು ಅವಕಾಶ
ಬಿಸ್ನೆಸ್ ಮಾಡೋದಿಲ್ಲ. ಆಯ್ತು, ಹೇಳಿ ವಿಷಯ ಹೇಳ್ತಾರೆ. ಅವರು ಕ್ಲಿಯರ್ ಇರ್ತಾರೆ. ಓಕೆ. ಈಗ ನಾವೇನಾಗ್ತದೆ, ನಾವು ಸಾಲನು ತಗೋತೀವಿ, ಸಾಲನು ಕೊಡ್ತೀವಿ. ಈ 2 ಪಾಯಿಂಟ್ ಬದಲಾವಣೆ ಆಗ್ಬೇಕಂತ ಹೇಳುವಂತದ್ದು. ಒಂದು. ಓಕೆ, ಯಶ್ಪಾಲ್. ಇನ್ನೊಂದು ಅಧ್ಯಕ್ಷರೇ, ಇಲ್ಲಿ ನಾ ಹೇಳ್ದಲ್ಲ, ನೀವು ನಾಮಿನೇಷನ್ ಅನ್ನೋಂಥದ್ದು ಸಹಕಾರ ಕ್ಷೇತ್ರ ದಯವಿಟ್ಟು ತರಬೇಕು. ಓಕೆ. ನಾವು ಯಾವುದೇ ಇಲ್ಲಿ ಎಲ್ಲರೂ ಬಹುತೇಕ ಎಲ್ಲ ಶಾಸಕರುಗಳು ಎಲ್ಲ ಎಷ್ಟೋ ಮಂದಿ ಸೌಹಾರ್ದದವ್ರದೇವಿ, ಸಹಕಾರ ಕ್ಷೇತ್ರದಾಗ ಇದೀವಿ. ಕಟ್ಟಿದ್ದು ನಾವು ರೀ, ನಾವು ಕಟ್ಟಿದ್ದನ್ನ ಯಾರೋ ಬಂದು ಲೂಟಿ ಮಾಡ್ಲಕತ್ತಾರ. ನಾವು ನೋಡ್ರಿ, ಈಗ ನಂದೇ ಸೌಹಾರ್ದ ಇದೆ, ಅದು 2 ಪಾಯಿಂಟ್ ಚೇಂಜ್ ಮಾಡಿ. ರಾಜ್ಯಕ್ಕೆ ನಾನು ನಂಬರ್ 1. 3,200 ಕೋಟಿ ರೂಪಾಯಿ ಡೆಪಾಸಿಟ್ ಇದೆ ನನ್ನ ಬಳಿ. ಯಾರು ವಿಶ್ವಾಸ ಮೇಲೆ? ಅದು ಅಲ್ಲಿರುವಂಥ ಒಬ್ಬ ವ್ಯಕ್ತಿ ವಿಶ್ವಾಸ ಮೇಲೆ. ನೀವು ಅಂತಲ್ಲಿ ತಂದು ನಾಮಿನೇಷನ್ ಮಾಡಿ ಜಗಳ, ಸಹಕಾರಿ ಕ್ಷೇತ್ರದಾಗ ನೀವು ಜಗಳ. ಇಲ್ಲೇ ಅದಾರ ಶಿವಾನಂದ ಪಾಟೀಲ್, DCC ಬ್ಯಾಂಕ್ನಾಗ ನಾವು ಏನಾರು ಹಸ್ತಕ್ಷೇಪ ಏನು ಅದು ಮಾಡೋದ್ರಿಂದ ಏನು ಲಾಭ ಇಲ್ಲ, ಬರೀ ಘರ್ಷಣೆ ಆಗ್ತದೆ. ಈ DCC ಬ್ಯಾಂಕ್ನಾಗ ಜಗಳ ಆಡ್ಕೊತ ಕೂತು ಅವ್ರ ಸಂಸ್ಥೆಗಳು ಅವ್ರು ಇರ್ತಾರೆ, ನಮ್ಮ ಸಂಸ್ಥೆದಾಗ ನಾವು ಇರ್ತೀವಿ. ಇದರಿಂದ ರಾಜಕೀಯದಿಂದ ದೂರ ಹಿಡದೇ ಇದ್ರೆ, ರಾಜಣ್ಣ ಅವ್ರ ಅಂತಾರೆ ಕಾಲದಲ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಯಾರು ಹೇಳ್ತಾರೆ ನೋಡ್ರಿ. ನೀವು ಯಾರ ಆತ್ಮಸಾಕ್ಷಿ ಇಲ್ಲಿ ಇದ್ದಂಥ ಶಾಸಕರು, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಇಂಥ ವಿಷಯ ಬಂದಾಗ ವಿರೋಧ ಮಾಡೋದು ನಾವು ಮಾಡೇಬೇಕು. ಓಕೆ, ಥ್ಯಾಂಕ್ ಯು. ಮಾಡದೇ ಇದ್ರೆ ಸಹಕಾರಿ ಕ್ಷೇತ್ರನೇ ಹಾಳಾಗ್ತದೆ. ಓಕೆ. ಈಗ ಏನು ನಮಗಂತೂ ಏನು ಭಯ ಇಲ್ಲ, ನಾವೇನೋ ಲೂಟಿ ಮಾಡಲ್ಲ, ಎತ್ತ ಹಾಕಿಲ್ಲ. ಅದೇ ರಾಜಣ್ಣ ಇಲ್ಲ, ನಮಗೆಲ್ಲ ಇಲ್ಲ, ಒಟ್ಟು ಇಲ್ಲ. ಒಂದ್ ದಿವಸ ನೀವು ಏನು ಅಭಿಪ್ರಾಯ ಬೇರೆ ಹೋಗ್ಬಾರ್ದು. ಇಲ್ಲ, ಯಾವ್ದು ಅಸಿಸ್ಟೆಂಟ್ ಸೊಸೈಟೀಸ್ ಇದಾವೆ ಅಲ್ಲಿಗೆ ಮಾತ್ರ ನಾಮಿನೇಷನ್, ಎಲ್ಲ ಸೊಸೈಟಿಗಳಿಗೂ ಬರೋದಿಲ್ಲ. ಈಗ ಏನಾಗ್ತೈತ್ರಿ, ಯಾವುದೋ ಮೂಲದಿಂದ ನಾವು ಒಂದು ಇದ್ರಾಗ ಅಲಾಟ್ಮೆಂಟ್ ತಗೊಂಡಿರ್ತೀವಿ, ಒಂದು ಜಮೀನು, ಒಂದು ಯಾವುದೋ ಒಂದು ಸಹಕಾರದ ಲೋಕಸಭಾ ಸದಸ್ಯರು ಒಂದು 5 ಲಕ್ಷ ರೂಪಾಯಿ ನಮ್ಮ ಕಟ್ಟಡಕ್ಕೆ ತಗೊಂಡಿರ್ತೀವಿ. ಸಬ್ಸಿಡಿ ಇದೆಯಲ್ಲ, ಯಾವುದೋ ನೀವು ಸಬ್ಸಿಡಿ ಕೊಟ್ಟಿರ್ತೀರಿ. ಈ ಕೊಟ್ಟಾಗ ನೀವು ಒಂದು ನಾಮಿನೇಷನ್ ಮಾಡಿದ್ರೆ, ಮತ್ತು ಪ್ರಜಾತಂತ್ರದಿಂದ ಆರಿಸಿ ಬಂದಂಥ ಪರಿಸ್ಥಿತಿ ಜಾತಿಯವರೆಗೂ ನೀವು ಏನು ನ್ಯಾಯ ಕೊಟ್ಟ. ಓಕೆ, ಪಾಯಿಂಟ್ ಕೊಟ್ಟಿದ್ದಾರಲ್ಲ. ಈ ರೀತಿ ನಾವು ಕೈ ಮುಗಿದು ಕೇಳ್ಕೋದಿಷ್ಟೇ, ನೀವು ರಾಜಕೀಯ ಮಾಡೋಣ, ನೀವು ನಮ್ಮ ಮೇಲೆ ಟೀಕಾ ಮಾಡ್ರಿ, ನಾವು ನಿಮ್ಮ ಮೇಲೆ ಮಾಡ್ತೀವಿ, ನಿಮ್ಮ ಇದ್ದೇ ಇರ್ತದೆ. ಆದರೆ ಸಹಕಾರಿ ಕ್ಷೇತ್ರ ಒಂದು ಪವಿತ್ರ ಕ್ಷೇತ್ರ. ಅದಕ್ಕೆ ದಯವಿಟ್ಟು ನಮ್ಮ ಮಾನ್ಯ ಸಚಿವರು ಇದೇನು ನಾಮಿನೇಷನ್ ರಿಸರ್ವೇಷನ್ ಅನ್ನ ವಾಪಸ್ ತಗೊಂಡು ಉಳಿಕಿದಕ್ಕೆಲ್ಲದಕ್ಕೂ ನಮ್ಮ ಸಹಮತ ಇದೆ. ತಾವೇನು ನಿರ್ಣಯ ತಗೋತಿರೋದು ಬದ್ದಿದ್ದೀವಿ. ಆದರೆ ದಯವಿಟ್ಟು ಇದನ್ನು ಮಾತ್ರ ಪ್ರತಿಷ್ಠೆ ಮಾಡ್ಕೊಲಾರ್ದ. ಯಾರೋ ಹೇಳ್ತಾರ್ರಿ, ಯಾವನೇ ಒಬ್ಬ ಕೆಲವೊಂದು ಮಂದಿ ರಾಜಕಾರಣದಾಗ ಹಿಂಗಿರ್ತಾರೆ, ಯಾವ ಕಾರಣದಿಂದ ಸುಮ್ಮ ಲೀಡರ್ ಆಗಿರ್ತಾರೆ. ನಮ್ಮ ಒಳಗುದಿನೇ ಬೇರೆ, ಏನು ಕೆಲಸ ಇಲ್ಲಾರ್ದವ್ರು ಏನೋ ಬಂದ ರಾಜಕಾರಣದಾಗ ಯಾವುದೋ ಜಾತಿ ಆಗಿಬಿಟ್ಟಿರ್ತಾರೆ ದೊಡ್ಡ ಮನುಷ್ಯರು. ಅದು ಅವ್ರಿಗೆ ಇರ್ತದೆ, ರಿಸರ್ವೇಶನ್ ತರಬೇಕು. ದಯವಿಟ್ಟು ಅದನ್ನ ಒಂದು ಕೈ ಬಿಟ್ಟು ಉಳಿಕಿದನ್ನ ಸೀಮಿತವಾಗಿ. ಈಗಾಗಲೇ ಸಹಕಾರ ಸಂಘಗಳ ತಿದ್ದುಪಡಿ ಬಗ್ಗೆ ನನ್ನೊಂದು ಅಭಿಪ್ರಾಯ, ಬಹುಶಃ ಈ ಹಿಂದೆ ಕೇವಲ ಈ ಸಹಕಾರಿ ಇಲಾಖೆಗಳು ಅಲ್ಲಿ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿತ್ತು. ಬಹುಶಃ ಈ ಸಹಕಾರಿ ವ್ಯವಸ್ಥೆಯಲ್ಲಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರಬೇಕು. ಆ ಮೂಲಕ ಜನರ ವಿಶ್ವಾಸವನ್ನು ಸಹಕಾರಿ ಸಂಸ್ಥೆಗಳ ಮೇಲೆ ಹೆಚ್ಚಿಸಬೇಕೆಂಬ ದೃಷ್ಟಿಯಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಪ್ರತ್ಯೇಕ ಸಹಕಾರಿ ಸಚಿವಾಲಯವನ್ನು ಪ್ರಾರಂಭ ಮಾಡಿದರು. ಬಹುಶಃ ಈಗಾಗಲೇ ಸುರೇಶ್ ಪ್ರಭು ಅವರ ಅಧ್ಯಕ್ಷತೆಯಲ್ಲಿ ಒಂದು ನ್ಯೂ ಕೋಆಪರೇಟಿವ್ ಪಾಲಿಸಿಯನ್ನು ಕೂಡ ತಯಾರು ಮಾಡಿದ್ದಾರೆ. ಇಡೀ ದೇಶಕ್ಕೆ ಒಂದು ಕಾಮನ್ ಸಾಫ್ಟ್ವೇರ್ ಅನ್ನು ತರುವಂಥ ಒಂದು ಕೆಲಸ ಕಾರ್ಯಗಳು ಮಾಡ್ತಾರೆ. ಈ ದೃಷ್ಟಿಯಲ್ಲಿ ನನ್ನೊಂದು 3 ಅಭಿಪ್ರಾಯಗಳನ್ನು ತಮ್ಮ ಮುಂದಿಡ್ಲಿಕ್ಕೆ ನಾನು ಬಯಸ್ತೇನೆ. 2010ರಲ್ಲಿ ಸನ್ಮಾನ್ಯ VS ಆಚಾರ್ಯರು ಸಚಿವರಾಗಿ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಪ್ರತ್ಯೇಕ ಸಹಕಾರಿ ನ್ಯಾಯಾಲಯವನ್ನು ಪ್ರಾರಂಭ ಮಾಡಬೇಕೆಂಬ ಒಂದು ವಿಚಾರವನ್ನು ಇಲ್ಲಿ ಮಂಡಿಸಿದ್ರು. ಬಹುಶಃ ಆ ವಿಚಾರವನ್ನು ನಮ್ಮ ಕಾಂಪಿಟಿವ್ ಇರುವ ಇಶ್ಯೂಸ್ಗಳನ್ನು ಸಾರ್ಟ್ ಔಟ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಮಾನ್ಯ ಸಚಿವರು ಹೇಳಿದ್ರು, ಇದು ಜನರ ಆಂದೋಲನ ಆಗಬೇಕು, ಸರ್ಕಾರದ ಆಂದೋಲನ ಆಗಬಾರ್ದು. ಆ ಸಂದರ್ಭದಲ್ಲಿ ಇವತ್ತು ಯಾವುದೇ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಅವರ ಅಕೌಂಟ್ ಓಪನ್ ಮಾಡೋದಿಲ್ಲ. ಜನರ ದುಡ್ಡಲ್ಲಿ ನಾವು ಸಹಕಾರಿ ಸಂಸ್ಥೆ ನಡೆಸಿ ಆ ಸಂದರ್ಭದಲ್ಲಿ ಈ ಗೌರ್ಮೆಂಟ್ ಅಕೌಂಟ್ ಅನ್ನು ಕೂಡ ಈ ಸಹಕಾರಿ ಸಂಸ್ಥೆಗಳಲ್ಲಿ ತೆರೆಯುವಂತ ಅವಕಾಶವನ್ನು ಆ ತಿದ್ದುಪಡಿಯಲ್ಲಿ ತರುವಂತ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಸರ್ಕಾರದ ದುಡ್ಡಿದ್ರೆ ಜನರ ವಿಶ್ವಾಸ ಇದ್ರೆ ಮಾತ್ರ ಸಹಕಾರಿ ಸಂಸ್ಥೆ ನಡೀತದೆ. ಅದರ ಜೊತೆಗೆ ಮಾನ್ಯ ಸಚಿವರೇ, ರಿಕವರಿ ಪ್ರೊಸೀಡಿಂಗ್ಸ್ ಮತ್ತೆ ಆಕ್ಷನ್ ಪ್ರೊಸೆಸ್ನ ಬಗ್ಗೆ ಕೂಡ ಒಂದು ತಿದ್ದುಪಡಿಯನ್ನು ಮಾಡಬೇಕು. ಯಾಕೆಂದ್ರೆ ಯಾವುದೇ ಒಂದು ಸಾಲಗಾರನ ನ್ಯಾಯಾಲಯದಲ್ಲಿ ಆ ದಾವೆ ಹೂಡಿದಾಗ ಬಹಳ ವಿಳಂಬವಾಗ್ತದೆ. ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ಟೈಮ್ ಬಾಂಡ್ ಲಿಮಿಟೇಷನ್ ಅನ್ನು ಮಾಡುವಂತ
ವ್ಯವಸ್ಥೆಗಳನ್ನು ಮಾಡಬೇಕು. ಅದರ ಜೊತೆಗೆ ನಾ ಈ ಹಿಂದೆ ಕೂಡ ಚರ್ಚೆ ಮಾಡಿದ್ದೆ. ಯಾಕೆಂದ್ರೆ ಸಹಕಾರಿ ವ್ಯವಸ್ಥೆ ಇವತ್ತು ರಾಜ್ಯ ಸರ್ಕಾರದ ಬಹಳಷ್ಟು ಯೋಜನೆಗಳನ್ನು ಅವರು ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಕೌನ್ಸಿಲ್ಗೆ ಒಂದು 4 ಜನರಿಗಾದ್ರೂ ಕೂಡ ಅವಕಾಶವನ್ನು ಸಹಕಾರಿ ವ್ಯವಸ್ಥೆ ಮೂಲಕ 4 ವಿಭಾಗದ ಮಾಡಿದಾಗ ಇನ್ನಷ್ಟು ಇದಕ್ಕೆ ಬಗೆಹರಿಸಲಿಕ್ಕೆ ಅದು ಸಾಧ್ಯವಾಗ್ತದೆ ಎಂಬ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಹರೀಶ್ ಗೌಡ ನೆಕ್ಸ್ಟ್ ಬರೀ ಹೇಳಿದ ಪಾಯಿಂಟ್ ಹೇಳ್ಬೇಡಿ. ಏನು ಇಲ್ಲ ಅಧ್ಯಕ್ಷರೇ, ಹೇಳಿದ ಪಾಯಿಂಟ್ ಏನು ಹೇಳೋದಿಲ್ಲ. ಇದು ಒಂದು 5 ನಿಮಿಷ ಮಾತಾಡ್ತೀನಿ. ನಮಸ್ಕಾರ ಅಧ್ಯಕ್ಷರೇ. ನಮ್ಮ ಆಯ್ತು ಅವ್ರು ಬಿಟ್ಟು ಇಲ್ಲಿ ನೋಡಿ ಹರೀಶ್ ಅಲ್ಲಿ ಯಾಕೆ ನೋಡ್ತೀನಿ ಅವ್ರ ಮಾತು ನೀವು ಕೇಳಿ ನೋಡಿ ಮಾತಾಡಿ. ಇಲ್ಲ ಆಯ್ತು ಅಧ್ಯಕ್ಷರೇ. ಈಗ ಒಂದೇ ನಿಮಿಷ ಆಯ್ತು ಆಯ್ತು ಒಂದೇ ನಿಮಿಷ ಕೆಲಸ ಮಾಡ್ಬೇಡ್ರಿ ಅಧ್ಯಕ್ಷರೇ. ಇಲ್ಲಿ ಮತದಾನಕ್ಕೆ ಹಾಕ್ರಿ. ಆಯ್ತು ಈಗ ಅವ್ರು ಮಾತಾಡಿ ಮುಗಿಸ್ಲಿ. ಇಲ್ಲಿ ಅಮೆಂಡ್ಮೆಂಟ್ ನೋಡ್ತಾ ಇದೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ ಪಾಯಿಂಟ್ ಇದು ನಮ್ಮ ಸಹಕಾರ ಸಚಿವರು ಸಂಪೂರ್ಣ ಅನುಭವ ಉಪಯೋಗಿಸಿದ್ದಾರೆ, ಇದಕ್ಕೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಹಿರಿಯರು ಎಲ್ಲರೂ ಸಹ ಚರ್ಚೆ ಮಾಡಿದ್ದಾರೆ. ಇಲ್ಲೇನು ಹೇಳಿದ್ದಾರೆ, ಏನೋ ನೆರವು ಪಡೆದ ಸಂಘ, ಬಹುಶಃ ನೆರವು ಪಡೆದ ಸಂಘ ಅಂತ ತೆಗೆದಾಕ್ಬಿಟ್ಟು ರಾಜ್ಯದ ಎಲ್ಲ ಸಹಕಾರಿ ಸಂಘ 45,000 ಸಂಘಕ್ಕೂ ಹಾಕ್ಬಿಟ್ರೆ ಅವಾಗ ಡೆಫಿನೇಷನ್ಗೆ ಸರಿ ಹೋಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ಜೊತೆಗೆ ಇಲ್ಲಿ ಅಧ್ಯಕ್ಷರೇ ನಮ್ಮ 28A(3)(4)(B)(1) ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ 3 ಜನ ನಾಮನಿರ್ದೇಶನ ಮಾಡ್ತಕ್ಕಂಥದ್ದನ್ನ ಜಾರಿಗೆ ತರಬೇಕು ಅಂತ ಹೊರಟಿದ್ದಾರೆ ಅಧ್ಯಕ್ಷರೇ. ನಮ್ಮ ದೇಶದಲ್ಲಿ ಏನು ಈಗಾಗಲೇ ಹಿರಿಯರು ಚರ್ಚೆ ಮಾಡಿದ ವೈದ್ಯನಾಥನ್ ವರದಿ ಏನು ಜಾರಿಗೆ ಬಂದಿದೆ, ಆ ಸಂದರ್ಭದಲ್ಲಿ ವೈದ್ಯನಾಥನ್ ವರದಿಯ ಜಾರಿ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಜೊತೆಗೆ ನಬಾರ್ಡ್ 3 ಜನ ಸಹ 20-3-2008 ಒಂದು MOU ಮಾಡ್ತಾರೆ ಅಧ್ಯಕ್ಷರೇ. ಅಂದ್ರೆ 3 ಜನನು ಸೇರಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರನೂ ಸೇರಿದೆ. ಅದ್ರಲ್ಲಿ ಫುಲ್ ಏನು ಅದನ್ನ ಹೇಳ್ಬಿಡ್ತೀನಿ. ಅಲ್ಲಿ ಏನ್ ಹೇಳುತ್ತೆ ಅಧ್ಯಕ್ಷರೇ, ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಹೇಳಿ ಬೇಕಾ ಬೇಡ ಅಂತ. ಅದೇ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇದು ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ನಾನು. ಒಂದೇ ನಿಮಿಷ. Restricting the state government's equity to a maximum of 25% in any cooperative at any level and limiting state participation in the board of a cooperative bank to only one nominee and not to have any state nominee on the board of any primary agriculture credit society ಅಂತ ಈ ಒಂದು ಒಪ್ಪಂದ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನಬಾರ್ಡ್ 3 ಸೇರಿ ನಾವು ಒಪ್ಪಂದಕ್ಕೆ ಬಂದಿದ್ದೀವಿ ಅಧ್ಯಕ್ಷರೇ. ಜೊತೆಗೆ ಕಳೆದ ಅಧಿವೇಶನದಲ್ಲಿ ಈಗ 128A ನಮ್ಮ ಅವ್ರು ಹೇಳಿದ್ರು, ಅದು ಸಹ ಇದರಲ್ಲಿ ಇದೆ. ಆಕ್ಚುಲಿ ದ ಸ್ಟೇಟ್ ಶೆಲ್ ಅಬಾಲಿಶ್ ದ ಸಿಸ್ಟಮ್ ಆಫ್ ಕೇಡರ್ ಸೆಕ್ರೆಟರಿ ಟು ಪ್ಯಾಕ್ಸ್ ವೇರ್ ಎವರ್ ಎಕ್ಸಿಸ್ಟಿಂಗ್ ಫ್ರಮ್ ಅ ಡೇಟ್ ಟು ಬಿ ನೋಟಿಫೈಡ್ ಬೈ ಇದಾಗಲೇ ಕಳೆದ ಅಧಿವೇಶನದಲ್ಲಿ ಆಕ್ಸೆಪ್ಟ್ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ ಅಧ್ಯಕ್ಷರೇ. ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ರಾಜ್ಯ ಸರ್ಕಾರ ಅಲ್ಲ ನಾನು ಹೇಳ್ತೀನಿ ಅಣ್ಣ, ಒಂದು ನಿಮಿಷ. ಅದಾಗೋಗಿದೆಯಲ್ಲ, ಅದಕ್ಕೆ ಓದ್ಸತಿನೇ ಮುಗಿದೋಗಿದೆಯಲ್ಲ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ವೈದ್ಯನಾಥನ್ ವರದಿ ಪ್ರಕಾರ ಒಟ್ಟು 4,474 ಪ್ಯಾಕ್ಸ್ಗಳಿಗೆ ನಮ್ಮ ರಾಜ್ಯದ 4,474 ಪ್ಯಾಕ್ಸ್ಗಳಿಗೆ ಕೇಂದ್ರ ಸರ್ಕಾರ 556 ಕೋಟಿ ಪ್ಯಾಕ್ಸ್ಗಳ ಪುನಶ್ಚೇತನಕ್ಕೆ ಕೊಟ್ಟಿದೆ. ಇದು ಕೊಟ್ಟ ಮೇಲೆ MOU ಸೈನ್ ಹಾಕಿದ ಮೇಲೆ ಈ 556 ಕೋಟಿ ಕೇಂದ್ರ ಸರ್ಕಾರ ನಮ್ಮ ಪ್ಯಾಕ್ಸ್ಗಳಿಗೆ ಕೊಟ್ಟಿದೆ. 4,474 ಪ್ಯಾಕ್ಸ್ ಕೊಟ್ಟಿದೆ. ಅದ್ರ ಬಗ್ಗೆ ನಮಗೆ ಸಚಿವರು ಇವತ್ತು ಈ ಒಪ್ಪಂದ ಏನಾಗಿದೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್, ಯಾಕಂದ್ರೆ ನಾಮಿನೇಷನ್ ತಂದಿದ್ದಾರೆ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟೀಸ್ಗೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ನಮ್ಮ ಸಚಿವರು ಕೊಡಬೇಕು. ಒಂದೇ ನಿಮಿಷ ಸರ್. ನಾನು ಈ ಬಿಲ್ ಬಿಟ್ರೆ ಅಧ್ಯಕ್ಷ ಬಿಲ್ ಬಿಟ್ರೆ ಬೇರೆ ಏನು ಮಾತಾಡೋದಿಲ್ಲ. ಬಿಲ್ ಬಗ್ಗೆನೇ ಮಾತಾಡ್ತೀನಿ. 28 ಒಂದ್ ನಿಮಿಷ ಅದು 98 ಅಮೆಂಡ್ಮೆಂಟ್ 97 ನೀವು ಮಾತಾಡ್ಕೊಂಡ್ರಲ್ಲ. ಈಗ 28B ತಿದ್ದುಪಡಿ ಅಧ್ಯಕ್ಷ, ಮೂಲ ಅಧಿನಿಯಮದ 28B ಪ್ರಕರಣದ 3ನೇ ಉಪಪ್ರಕರಣದಲ್ಲಿ ಪರಂತುಕವನ್ನು ಬಿಟ್ಟು ಬಿಡತಕ್ಕದ್ದು ಅಂತ ಹೇಳ್ತಾರೆ ಅಧ್ಯಕ್ಷ. ಅದರಲ್ಲಿ ನೇಮಕಗೊಂಡ ಆಡಳಿತಗಾರನು ಸಹಕಾರ ಪತ್ತಿನ ರಚನೆಯಲ್ಲಿ ಸಂಘದ ಸಂಬಂಧದಲ್ಲಿ 3 ತಿಂಗಳಿನ ಹೆಚ್ಚಿನ ಅವಧಿಯವರೆಗೆ ಮುಂದುವರಿಯತಕ್ಕದ್ದಲ್ಲ ಅಂತಕ್ಕಂಥದ್ದು ಮುಂಚೆ ಆಕ್ಟ್ ಅಲ್ಲಿ ಇತ್ತು. ಒಬ್ಬ ಅಡ್ಮಿನಿಸ್ಟ್ರೇಟರು 3 ತಿಂಗಳು ಮಾತ್ರ ಇರಬೇಕು ನಮ್ಮ ಕ್ರೆಡಿಟ್ ಸ್ಟ್ರಕ್ಚರ್ ಅಂತಿತ್ತು. ಈಗ ತೆಗೆದು ಬಿಡ್ತಾ ಇದ್ದೀರಿ. ಈಗೇನಾಗಿದೆ, ನಮ್ಮ DCC ಬ್ಯಾಂಕ್ ವ್ಯವಸ್ಥೆ, DCC ಬ್ಯಾಂಕ್ ನಲ್ಲಿ ನಮ್ಮ 2018ರಲ್ಲಿ ದೊಡ್ಡ ವ್ಯವಹಾರ ಆಗಿತ್ತು. ಒಂದು 27 ಕೋಟಿಯಷ್ಟು ವ್ಯವಹಾರ ಆಗಿತ್ತು. ಈಗ ಆಡಳಿತಾಧಿಕಾರಿ ಮೈಸೂರು DCC ಬ್ಯಾಂಕ್ ನಲ್ಲಿ ಇದ್ದಾರೆ. ಆಡಳಿತಾಧಿಕಾರಿ ಬಂದು ಯಾರ್ಯಾರು ಮಿಸ್ಅಪ್ರಾಪ್ರಿಯೇಷನ್ ಮಾಡಿದ್ರು ಅದೇ ಅಧಿಕಾರಿಗಳನ್ನ
ಅದೇ ಅಧಿಕಾರಿಗಳನ್ನ ಸೂಪರ್ವೈಸರ್ ಆಗಿ ನೇಮಕ ಮಾಡಿದ್ದಾರೆ. ಎಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ, ಯಾರ್ಯಾರಿಗೆ ಶಿಕ್ಷೆ ಆಗಿದೆ ಅಂತವ್ರನ್ನೇ ಆಡಳಿತಾಧಿಕಾರಿಗಳು ಬಂದು ನೇಮಕ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಸಹಕಾರ ಸಂಸ್ಥೆಗಳು ನಾವು ನೋಡ್ತಾ ಇದೀವಿ. ಅದರಲ್ಲೂ ಇನ್ನು 3 ತಿಂಗಳು ಅಂತ ತೆಗೆದ್ಬಿಟ್ರೆ ವರ್ಷ ಪೂರ್ತಿ 6 ತಿಂಗಳಿದೆ, ಸರ್ಕಾರಕ್ಕೆ ಅಧಿಕಾರ ಇದೆ, ಮಾಡ್ಬೋದು. 3 ತಿಂಗಳು ಅಂತ ತೆಗೆದ್ಬಿಟ್ರೆ ಕ್ರೆಡಿಟ್ ಸ್ಟ್ರಕ್ಚರ್ ಅಲ್ಲಿ ಮುಗೀತು. ಜೊತೆಗೆ ಅಧ್ಯಕ್ಷರೇ, ಇವತ್ತು ಜೊತೆಗೆ ಚುನಾವಣೆ, ಇವತ್ತು 43 ತಿಂಗಳು ತೆಗೆಯಕ್ಕೆ ಏನಕ್ಕೆ ಕಾರಣ ಅಂತ ಹೇಳಿದ್ರೆ ನೀವೇ ಹೇಳಿದಿರಿ, ಒಂದು ನೋಟಿಸ್ ಕೊಡ್ತಕ್ಕಂಥದ್ದು 45 ದಿವಸದಿಂದ 30 ದಿವಸಕ್ಕೆ ಇಳಿಸಿದಿರಿ, ಜೊತೆಗೆ 21 ದಿವಸದಿಂದ 20 ದಿವಸಕ್ಕೆ ಇಳಿಸಿದಿರಿ, ಏನ್ ಬಾಕಿ ಕಟ್ತಕ್ಕಂಥದ್ದನ್ನ ಇಳಿಸಿದಿರಿ. 30 ದಿವಸಕ್ಕೆ ಇಳಿಸಿದ ಮೇಲೆ ಚುನಾವಣೆ ಮಾಡಕ್ಕೆ ನಿಮ್ಗೆ ಯಾಕೆ 3 ತಿಂಗಳು ಅವಕಾಶ ಬೇಕು? ಚುನಾವಣೆ ಮಾಡಕ್ಕೆ ನಿಮ್ಗೆ 3 ತಿಂಗಳು ಯಾಕೆ ಬೇಕು? ನೀವು ನೋಟಿಸ್ ಕೊಡಬೇಕು 45 ದಿವಸ ಅಂತ ಮುಂಚೆ ಇತ್ತು, ಈಗ 30 ದಿವಸಕ್ಕೆ ನೀವೇ ಕಡಿಮೆ ಮಾಡಿದಿರಿ. 13D2 ಈಗ ನಿಮ್ದು 20A4A5 ಹೋಯ್ತಲ್ಲ, 20A4A5 ಹೋದ್ಮೇಲೆ 13D2 ಇಂದ ನೋಡಿತ್ತು, ಅದು ವ್ಯಾಲಿಡಿಟಿ ಎಲ್ಲಿದೆ? 13D2 ಇಲ್ವಲ್ಲ. ಸಭಾಧ್ಯಕ್ಷರೇ, ಅಣ್ಣ ಒಂದೇ ನಿಮಿಷ ಒಂದೇ ನಿಮಿಷ. ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಇದೆ. ಹೆಂಗ ಒಂದು ಸರ್ಕಾರ ನಡೆಸ್ತೀವಿ, ಸಹಕಾರನ ಅಷ್ಟೇ ದೊಡ್ಡ ಸಬ್ಜೆಕ್ಟ್ ಇದೆ. ದಯವಿಟ್ಟು ನಾವೆಲ್ಲ ಡಯಾಬಿಟಿಕ್ ಪೇಷಂಟ್ ಇದೆ, ಊಟಕ್ಕೆ ಬಿಡಿ, ಆಮೇಲೆ ಮತ್ತೆ ಚರ್ಚೆ ಮಾಡಿ ಫೈನಲ್ ಮಾಡಿ. ಅಣ್ಣ ಒಂದ್ ನಿಮಿಷ ಮುಗಿಸ್ಬಿಡ್ತೀರಣ್ಣ, ನೀವು ಕಂಟಿನ್ಯೂ ಮಾಡಿ ಆಮೇಲೆ. ಅಲ್ಲ, ಈಗ ಮುಗಿಸಿ, ಇವ್ರು ಮುಗಿಸಿ, ಇವ್ರು ಲಾಸ್ಟ್ ಇವ್ರನ್ನ ಪಾಯಿಂಟ್ ಮುಗಿಸಿಬಿಡಿ. ಹರೀಶ್, ನಿಮ್ಮ ಪಾಯಿಂಟ್ ಮುಗಿಸಿಬಿಡಿ. ಆಮೇಲೆ ಮಾಡ್ತೀವಿ. ಆಯ್ತು, ಮುಗಿಸ್ಕೊಂಡು ಬರ್ತೀವಿ. ಒಂದು ಈಗ ಮತ್ತೆ ಮಾಡುವ, ಎಲ್ಲ ಎದ್ದು ಹೋಗೋದು, ಮತ್ತೆ ಮಾಡುವ, ಮತ್ತೆ ಮಧ್ಯಾಹ್ನದ ಮಾಡುವ. ಓಕೆ, ಆಯ್ತು, ಪಡ್ಕೊಳ್ರಿ ಎಲ್ಲರೂ. ಓಕೆ, ಈಗ ಸದನವನ್ನು 3 ಗಂಟೆ 15 ನಿಮಿಷಕ್ಕೆ ಮುಂದೂಡಲಾಗಿದೆ. ಎಲ್ಲ ನಮ್ಮ ಶಾಸಕ ಸಚಿವರಿಗೆ ಊಟದ ವ್ಯವಸ್ಥೆ ಇಲ್ಲೇ ಲಾಂಜ್ ಅಲ್ಲಿ ಇದೆ, ಅತ್ಯುತ್ತಮವಾದ ಊಟ ವ್ಯವಸ್ಥೆ. ದಯವಿಟ್ಟು ಹೊರಗೆ ಹೋಗಬೇಡಿ, ಊಟ ಮಾಡಿ ಕರೆಕ್ಟ್ 3 ಗಂಟೆ ಒಳಗಡೆ ಬನ್ನಿ.